ಇವತ್ತಿನ ಮೀಟಿಂಗು ಏನು ಮಂತ್ರಿಗಳೇ? ರಾಮನಗರದಲ್ಲಿ ಅದ್ಭುತವಾದ ರೆಸಾರ್ಟ್ ಇದೆ, ಬನ್ರಿ ಒಳಗ್ ಬನ್ರಿ. ಬೆಡ್ ಕೂಡ ಅದೇ ಕಪಲ್ಸ್ ಬಂದಾಗ ಅವ್ರು ಹೆಂಗ ಬರ್ತಾರಲ್ಲ, ನಾವು ಕಪಲ್ಸ್ ಅಪ್ಪ. ನಿಮ್ ವೈಫ್ ಏನೋ ಫುಲ್ ವೈಲ್ಡ್ ಆಗಲ್ಲ ಯೋಚನೆ ಮಾಡ್ತಾವ ನೋಡಿ. ಬನ್ನಿ 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 ಬನ್ನಿ. ಏನಪ್ಪಾ ಇದು? ಆಸ್ತನ ನರ್ತಕಿಯಲ್ಲಿ ಇನ್ನೂ ಕಾಣುತ್ತಿಲ್ಲವಲ್ಲ. ಸ್ಟಾಪ್ ದಿಸ್ ರಬ್ಬಿಶ್. ಏನ್ ಬೊಂಬಡ ಇದೆ ಇದು ನೋಡಿ. ವಾರೆ ವಾ, ಸೋ ಥಾಟ್ಫುಲ್ ಯಾ ರಮೇಶ್ ಸರ್. ಹ್ಯಾಟ್ಸ್ ಆಫ್ ನಿಮ್ಮ ಐಡಿಯಾಗೆ, ಸಾಕದ ಮಾಡಿದ್ದೀರಾ. ಏನಮ್ಮ ಧೈರ್ಯವಾಗಿ ಇಳಿದ್ಬಿಟ್ಟೆ? ನನಗೆ ತುಂಬ ಧೈರ್ಯ ಬಂದ್ಬಿಟ್ಟಿದೆ, ನನಗೆ ತುಂಬ ಧೈರ್ಯ ಬಂದ್ಬಿಟ್ಟಿದೆ ನನಗೆ. ನೀನು ಆ ಕಡೆಯಿಂದ ತಳ್ಳು, ನಾ ಈ ಕಡೆ ತಳ್ತೀನಿ. ನನ್ನ ಸಾಯ್ಸಕ್ಕೆ ಕಾಯ್ತಾ ಇದ್ದೆ ನಾನು. ನಿರಂಜನ್ ದೇಶಪಾಂಡೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ನಿರಂಜನ್ ದೇಶಪಾಂಡೆ ಮಾತಾಡ್ತಾ ಇದ್ದೀನಿ. ವೆಲ್ಕಮ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ಬ್ಲಾಗ್. ಸೊ ಇತ್ತೀಚೆಗೆ ನಾನು ಒಂದಷ್ಟು ಸಾಕಷ್ಟು ಓಡಾಡ್ತಾ ಇದ್ದೀನಿ. ಸೊ ಬಿಕಾಸ್ ಐ ಆಮ್ ಲೈಕಿಂಗ್ ದ ಫ್ಯಾಮಿಲಿ ಟೈಮ್. ಸೊ ನನ್ನ ಹೆಂಡತಿ ಜೊತೆ, ಫ್ರೆಂಡ್ಸ್ ಜೊತೆ, ನಮ್ಮ ಮಕ್ಕಳ ಜೊತೆ ನಾವೆಲ್ಲ ಸ್ವಲ್ಪ ಟೈಮ್ ಸಿಕ್ಕಿದಾಗ, ಇಷ್ಟು ದಿನ ಬರೀ ಕೆಲಸ ಶೂಟಿಂಗು ಬರೀ ಅದೇ ಆಗೋಗಿತ್ತು. ಇಲ್ಲ, ಫ್ಯಾಮಿಲಿಗೂ ಟೈಮ್ ಕೊಡಬೇಕು ಅಂತ ಇತ್ತೀಚೆಗೆ ಒಂದಷ್ಟು ಕಡೆ ಓಡಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಥ್ಯಾಂಕ್ಸ್ ಹೇಳೋದು ಕಲೀರಿ. ಸೊ ನನಗೇನು ಅಂದರೆ, ನಾನು ಓಡಾಡೋದಷ್ಟೇ, ನನ್ನ ವೀಡಿಯೋನ ನೀವು ಯೂಟ್ಯೂಬಲ್ಲಿ ನೋಡಿದಾಗ ನೀವು ಕೂಡ ಅಲ್ಲೆಲ್ಲ ಹೋಗ್ಬೋದು ಅಂತ ತೋರಿಸುವಂಥ ಕೆಲಸಕ್ಕೋಸ್ಕರ ಯೂಟ್ಯೂಬ್ ಮಾಡ್ತಾಯಿದ್ದೀನಿ. ಸೊ ನನಗೇನು ಗೊತ್ತಾ, ಇವಾಗ ದೂರದಲ್ಲಿ ಅಂದರೆ ನಮ್ಮ ರೆಸಾರ್ಟೇ ಇದೆ, ನಾನು ಅದನ್ನೇ ಪ್ರಮೋಟ್ ಮಾಡ್ಬೋದು. ಬಟ್ ಚಿಕ್ಕಮಂಗ್ಳೂರು ತನಕ ಹೋಗಿ ಬರೋದು ಅಂದರೆ ಕಷ್ಟ ಇದೆ ಸ್ವಲ್ಪ. ಅದಕ್ಕೆ ಅಂತ ಟೈಮ್ ಇಡಬೇಕು. ಹಿಂಗೆ ಪಟ್ಟಂತ ಹೋಗಿ ಬಂದು ಒಂದು ದಿನಕ್ಕೆಲ್ಲ ಹೋಗಿ ಬರೋಕ್ಕಾಗಲ್ಲ. ಸೊ ಹಾಗಾಗಿ ಬೆಂಗಳೂರು ಸುತ್ತಮುತ್ತ ಯಾವ್ಯಾವುದಿದೆ, ರಾಮನಗರದಲ್ಲಿ ಅದ್ಭುತವಾದ ರೆಸಾರ್ಟ್ ಇದೆ. ಸೊ ಇದೊಂಥರ ಬರೀ ಕಲ್ಲಲ್ಲೇ ನಿರ್ಮಿತ ಆಗಿರೋಂಥ ರೆಸಾರ್ಟು. ಸೊ ಹೊಯ್ಸಳರ ಶೈಲಿಯಲ್ಲಿರುವಂಥ ಕಂಬಗಳು, ಆ ಮಾನ್ಯುಮೆಂಟ್ಗಳು ಏನೇನೋ ಇದೆ. ಸೊ ಕಲ್ಲಲ್ಲಿ ಅಂತ ಯಾಕೆ ಹೇಳಿದೆ ಅಂದರೆ, ಇದರ ಹೆಸರೇ ಕಲ್ಲು ಅಂತ ಇಟ್ಟಿದ್ದಾರೆ. ಅಂದರೆ ಕಲ್ಲು ಅಂದರೆ ಕಲ್ಲಲ್ಲ, ಶಿಲಾಂಧ್ರ ಅಂತ ಇಟ್ಟಿದ್ದಾರೆ. ಶಿಲಾಂಧ್ರ ಅಂತ ಇಟ್ಟಿದ್ದಾರೆ. ಈ ಒಂದು ರೆಸಾರ್ಟಲ್ಲಿದ್ದೀವಿ. ಸೊ ಇಲ್ಲಿ ರೂಮ್ಸ್ ಹೇಗಿದ್ದಾವೆ, ಏನು ಟ್ಯಾರಿಫ್ ಇದೆ, ಏನು ಕತೆ, ನಾವೆಲ್ಲ ಏನು ಮಾಡ್ತೀವಿ, ಹೆಂಗೆಲ್ಲ ಮಜಾ ಮಾಡ್ತೀವಿ, ಎಲ್ಲದನ್ನು ನೋಡೋಣ. ಸೊ ವೆಲ್ಕಮ್ ಟು ಶಿಲಾಂಧ್ರ ವ್ಲಾಗ್. ನಾನು ಆಗಲೇ ಹೇಳಿದೆ ಶಿಲಾಂಧ್ರಕ್ಕೆ ಬಂದಿದ್ದೀವಿ ಅಂತ. ಇವತ್ತು ನಾನು, ನನ್ನ ವೈಫ್ ಅಂದರೆ ಅವಳು ನನ್ನ ಫ್ರೆಂಡೇ ಫಸ್ಟು. ಸೊ ಹಾಗಾಗಿ ಐ ಕ್ಯಾನ್ ಪ್ರೌಡ್ಲಿ ಸೇ ನಾನು ನನ್ನ ಫ್ರೆಂಡ್ಸ್ ಬಂದಿದ್ದೀವಿ. ಹೆಲೋ ವೆಲ್ಕಮ್ ಟು ನಿರಂಜನ್. ಒಂದು ನಿಮಿಷ, ವೆಲ್ಕಮ್ ಟು ನಿರಂಜನ್. ಒಂದ್ ನಿಮಿಷ. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಫುಲ್ಲು ಬ್ಲೀಚ್ ಹೊಡಿತಾರೆ ಎಲ್ಲ ಈ ಕಡೆ ಬನ್ನಿ. ನೋಡಿ ಇವರೇ ಕ್ಯಾಮ್ರಾ ಅಂತ ಇವೆಲ್ಲ ಇರ್ತವೆ, ನೋಡ್ಕೋಬೇಕಾಗುತ್ತೆ. ಹೌದಾ? ವೆಲ್ಕಮ್ ಟು ನಿರಂಜನ್ ದೇಶಪಾಂಡೆ ಯೂಟ್ಯೂಬ್ ಚಾನಲ್. ಅಂಡ್ ನಮ್ಮ ಚಾನಲಲ್ಲಿ ಇನ್ನ ಇಬ್ಬರು ಇಂಪಾರ್ಟೆಂಟ್ ವ್ಯಕ್ತಿಗಳು ಬಂದಿದ್ದಾರೆ. ಅವ್ರು ಯಾರು ಅಂತ ಅಂದರೆ, ನಮ್ಮ ನಿರಂಜನ್ ದೇಶಪಾಂಡೆ ಅವರ ಚೈಲ್ಡ್ಹುಡ್ ಫ್ರೆಂಡ್ ಕಿಂಜಲ್ ಕಿಣಿ, ಹಾಗೆ ಅವ್ರ ಯಜಮಾನ್ರು ವೆಂಕಟೇಶ್ವರ್. ವೆಂಕಟ್ ವೆಂಕಿ ಅಂತ ಕರೆದು ಕೇಳ್ರಿ ಸ್ವಲ್ಪ, ನೀವೆಲ್ಲ ಕೇಳಿಸ್ಕೊಳ್ತೀನಿ ಹಿಂಗಾಗಿರೋದು ನೀವು. ಸೊ ಇವಳೇ ಹೇಳಿದ್ದು ಎಲ್ಲ ಹೋಗೋಣ ಅಂತಂದ್ಲು. ಸರಿ, ಎಲ್ಲೋಗೋದು ಅಂತ ರೀಸೆಂಟಾಗಿ ನಾನು ನಮ್ಮ ಶಿಲಾಂಧ್ರ ರೆಸಾರ್ಟಿನ ಓನರ್ ನಮ್ಮ ರಮೇಶ್ ಸರ್ದ ವಿಡಿಯೋ ನೋಡಿದ್ದೆ ಕಲಾ ಮಾಧ್ಯಮಲ್ಲಿ. ಅದು ಹೇಗೆ ನೋಡಿದೆ ಅಂದರೆ, ಕಲಾ ಮಾಧ್ಯಮಲ್ಲಿ ನನ್ನ ಇಂಟರ್ವ್ಯೂ ಬಂದಿತ್ತು. ಸೊ ನನ್ನ ಇಂಟರ್ವ್ಯೂ ನೋಡ್ತಾ ಹಾಗೆ ಸ್ಕ್ರಾಲ್ ಮಾಡ್ತಾ ಅವರ ಮನೆ ಬಂದಿತ್ತು. ಏನು ಅದ್ಭುತವಾದ ಮನೆ ಅಲ್ಲಪ್ಪ, ಏನು ಇಷ್ಟು ಚೆನ್ನಾಗಿದೆ ಅಂತ ನೋಡ್ತಾ ಇದ್ದೆ. ಹಾಗೆ ನೋಡಿ, ಬೆಂಗಳೂರಲ್ಲಿ ಇದ್ದು ಇಷ್ಟು ವರ್ಷಗಳಾಗಿದೆ, ಒಂದು ದಿನ ಬಂದಿಲ್ಲ ನಾನು. ಸೊ ಆ ಒಂದು ಇಂಟರ್ವ್ಯೂ ನೋಡಿದ್ಮೇಲೆ ನಂಗೆ ಅನ್ನಿಸ್ತಿಲ್ಲ, ನಾನು ಹೋಗಲೇಬೇಕು, ನಮ್ಮ ಕನ್ನಡಿಗರು ನಮ್ಮವ್ರು ಕಟ್ಟಿರೋಂಥ ಈ ಒಂದು ಅದ್ಭುತವಾದ ರೆಸಾರ್ಟ್ ನೋಡಲೇಬೇಕು ಅಂತ. ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ. ಸೊ ನೀವಿಬ್ರಿಗೆ ಹೆಂಗೆ ಅನಿಸ್ತಾ ಇದೆ? ಇನ್ನೂ ಬಂದಿಲ್ಲ, ಈಗ ಜಸ್ಟ್ ಬಂದಿದ್ದೀವಿ. ವಾಟ್ ಆರ್ ಯು ಎಕ್ಸ್ಪೆಕ್ಟಿಂಗ್? ನಿಮ್ಮೆಲ್ಲರಿಗೂ ಶಾಸ್ತ್ರಾಗ ನಮಸ್ಕಾರಗಳು. ಗೊತ್ತಿಲ್ಲ, ತುಂಬಾ ಹೈಪ್ ಕೇಳಿದೀವಿ, ತುಂಬಾ ಫೋಟೋಸ್ ನೋಡಿದೀವಿ, ತುಂಬಾ ವಿಡಿಯೋಸ್ ನೋಡಿದೀವಿ, ಎಲ್ಲ ಸಕ್ಕದಾಗಿದೆ. ವೇಟಿಂಗ್ ಟು ಎಂಜಾಯ್, ವೇಟಿಂಗ್ ಟು ಎಕ್ಸ್ಪ್ಲೋರ್. ನಾನು ಅಷ್ಟೇ ನನಗೆ ರೀ ಏನು ಮಾಡೋಕ್ಕಲ್ಲ. ವೈಫೆಲ್ಲ ಮಾತಾಡಿದ್ಮೇಲೆ ಯಜಮಾನ್ರಿಗೆ ಗಂಡಂದ್ರಿಗೆ ಮಾತಾಡೋಕೆ ಏನಿರುತ್ತೆ? ನಮ್ಮಲ್ಲೂ ಅಷ್ಟೇ, ನಮ್ ವಿಚಾರದಲ್ಲಿ ಹಂಗೇನಿಲ್ಲ, ಎಲ್ಲ ನಿಮ್ದೆ ನಡೆಯೋದು, ನೀವೇ ಜಾಸ್ತಿ ಮಾತಾಡೋದು. ಅದರ ವಿರುದ್ಧವಾಗಿ ಮಾತನಾಡೋದು ನಮಗಿಷ್ಟ ಆಗಲ್ಲ, ಅವಾಗಲೇ ನಾವು ವೈಲ್ಡ್ ಆಗೋದು. ನಮಸ್ತೆ, ವೆಲ್ಕಮ್ ಟು ಶಿಲಾಂಧ್ರ. ರೀ ನಾನೇ ಹೇಳ್ತಾ ಇದ್ದೀನಲ್ರಿ. ಸೊ ಇವಾಗ ರೂಮ್ ಬುಕ್ ಆಗಿದೆ ನಮ್ದು. ಎಷ್ಟು ರೂಮ್ಸ್ ಇದೆ ಇಲ್ಲಿ?
ಸರ್ ಟೋಟಲ್ 29 ರೂಮ್ಸ್ ಇದೆ ಸರ್. 29 ರೂಮ್ಸ್ ಇದೆಯಾ? ಹಾಂ ಸರ್. ಓ ವೆರಿ ನೈಸ್. 11 ಸ್ಟ್ಯಾಂಡರ್ಡ್ ರೂಮ್ ಇದೆ, 12 ಪ್ರೈವೇಟ್ ಪೂಲ್ ರೂಮ್ ಇದೆ, 6 ಜಕೂಸಿ ರೂಮ್ ಇದೆ ಸರ್. ಅಬ್ಬಬ್ಬಬ್ಬ. ಆ್ಯಕ್ಚುಲಿ ನಾನು ಈ ಶಿಲಾಂಧ್ರ ಅಂತ ನೋಡಿರೋದ್ರಲ್ಲಿ ಹೆಚ್ಚು ವಿಡಿಯೋಗಳಲ್ಲಿ ಇವರೇ ನಾನು ಸೆಂಟ್ರಲ್ ಬರಂಗೆ ತೆಗೀರಿ. ಹಾಂ ಇವರೇ ನಾನು ಸೆಂಟ್ರಲ್ ಬರಂಗೆ ತೆಗೀರಿ. ಹಾಂ ನಾನು ನೋಡಿರೋ ಮೆಜಾರಿಟಿ ವಿಡಿಯೋಸಲ್ಲಿ ಇಲ್ಲೆಲ್ಲ ಗ್ರೂಪ್ ಆಕ್ಟಿವಿಟೀಸ್ ಜಾಸ್ತಿ ಅಲ್ಲ? ಗ್ರೂಪ್ ಆಕ್ಟಿವಿಟಿ. ಡೇ ಔಟಿಂಗ್ ಪ್ಯಾಕೇಜ್ ಅಂದರೆ ಬೆಳಗ್ಗೆ ಬಂದು ರಾತ್ರಿ ಹೊರಡೋದು ಅಷ್ಟೇ ಅಲ್ವಾ? ಹಾಂ ಸರ್. 8:30 9 o'clock ಅದೇ ರಾತ್ರಿನೇ ಮತ್ತೆ ಹಾಂ ಸರ್. ಈವ್ನಿಂಗ್ವರೆಗೂ ಇರ್ಬೋದು. ಸೊ ಇಲ್ಲಿರೋಂಥ ಅಮ್ಯುನಿಟೀಸ್ ಎಲ್ಲ ಪೂಲು ಅದು ಇದು ಗೇಮ್ಸು, ಅದೇನೋ ರೋಪಿಂಗ್ ಅಂತೆ, ಇನ್ನೊಂದೇನೋ ಏನದು ಜಿಪ್ ಲೈನು, ಇವೆಲ್ಲ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಬಟ್ ನಾವು ಸುಮ್ಮನೆ ಬೆಳಗ್ಗೆ ಬಂದು ರಾತ್ರಿ ಹೋಗೋರು ಅಲ್ಲವೇ ಅಲ್ಲ. ಯಾಕೆಂದರೆ ನಾವು ಒಂದ್ಸಲಿ ಕೂತ ಅಂತಂದರೆ ನನಗೆ ಗೊತ್ತಿದ್ದಂಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹೊರಗೆ ಬಂದ್ಬಿಟ್ಟಿದೆ. ಬೆಳಗ್ಗೆ ತನಕ ಆಗೋಗುತ್ತೆ ಒಂದ್ಸಲಿ. ಹಾಗಾಗಿ ಆಗಲ್ಲ ಅವೆಲ್ಲ. ಸೊ ಹಾಗಾಗಿ ಆರಾಮಾಗಿದ್ದು ಖುಷಿಯಾಗಿ ಎಂಜಾಯ್ ಮಾಡ್ಕೊಂಡು ಹೋಗೋಣ ಅಂತಿದ್ವಿ. ಸೊ ಎನಿವೆ ನೋಡೋಣ ಬನ್ನಿ, ಒಂದೊಂದು ತೋರಿಸ್ತಾ ಹೋಗ್ತೀವಿ. ರೆಡಿನಾ? ಹಾಂ ಸರ್. ಹೋಗ್ಬೋದಾ ನಾವು? ಬನ್ನಿ. ಈಗ ರೂಮ್ ತನಕ ಕಾರ್ ಹೋಗುತ್ತಾ? ಹಾಂ ಕಾರ್ ಹೋಗುತ್ತೆ ಸರ್. ಓಕೆ, ನಮ್ದು ಭಾಳ ಸಾಮಾನಿದೆ. ಅಯ್ಯೋ ಡಬಲ್ ಮೀನಿಂಗ್ ಸರ್. ನಮ್ಮ ಕಾರಲ್ಲಿ ಇರೋದೆಲ್ಲ ಜಾಸ್ತಿ ಲಗೇಜ್ಗಳಿದೆ. ಸರಿ ಸರ್, ರೂಮ್ ಸೈಡ್ ಹೋಗುತ್ತೆ, ಕರ್ಕೊಂಡು ಬನ್ನಿ ಹೋಗೋಣ. ನಡ್ರಿ ನಮ್ಮ ಮೈರಾವತ್ತ. ನಾನು ಕಾರ್ ಇಲ್ಲದೆ ನಾನು ಎಲ್ಲೂ ಆಗಲ್ಲ. ಕೆಲವು ಕಡೆ ಎಲ್ಲ ಕೇಳ್ತಾರೆ ಬನ್ನಿ ನಾವೇ ಪಿಕಪ್ ಕೊಡ್ತೀವಿ ಅಂತ. ನಮ್ಮ ಡಾರ್ಲಿಂಗ್ ನಿಜ ಹೇಳ, ನಾನು ಎಂತಿ ಸೆಕೆಂಡ್ ಎಂತಿ ಆಗ್ಬಿಟ್ಟು ಹೇಳ್ಬೇಕು, ಇದು ಫಸ್ಟ್ ಎಂತಿ ಆಗ್ಬಿಟ್ಟಿದೆ. ಯಾಕೆ ಅಂದರೆ ಅಷ್ಟು ನನಗೆ ಫೇವ್ರೆಟ್. ಎಲ್ಲೋದ್ರೂ ಒಂಥರ ನನಗೆ ನನ್ನ ಜೀವ ಜಾನ್ಕಿ ಜುಂಬಾಲ ಈ ಕಾರ್. ಬಹಳ ಸಭ್ಯತೆಯಿಂದ ಮಾತಾಡ್ತಾ ಇದ್ದೀವಿ. ನೋಡಿ ಪಾರ್ಕಿಂಗ್ ಅಂತ ಬರ್ತಾ ಇದೀವಿ. ಪಾರ್ಕಿಂಗ್ಗೆ ಏನು ಚೆನ್ನಾಗಿದೆ ಅಂದರೆ ಅಪ್ಪ ದೇವ್ರೆ, ಓ ವಾಟ್ ಆರ್ ವ್ಯೂ ಮೇನ್, ಅಮೇಝಿಂಗ್ ಆಗಿದೆ ಗುರು. ಅಯ್ಯಯ್ಯೋ ದೇವ್ರೆ, ನಾವು ಪಾರ್ಕಿಂಗ್ ಅಂತ ಬರ್ತಾ ಇದ್ದಂಗೆ ಮಧುಶಾಲಾ ಅಂತಿದೆ, ವೆಲ್ಕಮ್ ಟು ಬಾರ್ ಅಂತ ಹಾಕಿದಾರಲ್ಲ. ಏನು ಮಾಡೋಣ ಗುರು. ನಿಜವಲ್ಲ ಬಂದು ನಿಲ್ಲಿಸ್ತಾ ಇದ್ದಂಗೆ ಒಂದು ಒಳ್ಳೆ ವೈಬ್ ಇದೆ, ಒಳ್ಳೆ ಫೀಲ್ ಇದೆ. ನೋಡೋಣ ಒಳಗಡೆ ಹೆಂಗಿರುತ್ತೆ ಅಂತ. ಒಂದು ಗಾಡೀಲಿ ಬರ್ತಾ ಇದ್ದೀನಿ, ಮದ್ದೂರು ಎಲ್ಲ ತಗೊಂಡು ಬರೀ ಕೈ ತುಂಬ ಸಾಮಾನೇ ಇಟ್ಕೊಂಡು ಹೋಗ್ತಾ ಇದ್ದೀವಿ ನಾವು. ನೋ ಕಾಮೆಂಟ್ಸ್. ಓಕೆ, ಇಲ್ಲಿ ಕೆಳಗಡೆ ರೂಮ್ಸ್ ಇದೆ, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಇದನ್ನು ಸ್ವಲ್ಪ ಬಿಸಿಲು ಕಮ್ಮಿ ಆಗಲಿ, ಆಮೇಲೆ ಬಂದು ತೋರಿಸ್ತೀನಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ವ್ಯೂ ಪಾಯಿಂಟ್ ಅನ್ಕೋತೀನಿ. ನೋಡಿ ಇಲ್ಲೆಲ್ಲ ಕ್ರಿಕೆಟ್ ಗ್ರೌಂಡು ಇದೆಲ್ಲ ಇದೆ, ಏನು ಚೆನ್ನಾಗಿದೆ. ನಾಟ್ ಬ್ಯಾಡ್ ರೀ. ವೀಕ್ ಡೇ ಎಷ್ಟು ಕಾರ್ಗಳಿದೆ ಗೊತ್ತಾ? ಐ ಥಿಂಕ್ ತುಂಬ ಜನ ಬರ್ತಾರೆ ಅಂತ ಕಾಣುತ್ತಿಲ್ಲಿ. ಏನೇ ನಮ್ಮಿಬ್ಬರಿಗಿಂತ ಅವರಿಬ್ಬರೇ ಫಾಸ್ಟಾಗಿ ಹೋಗ್ತಾಯಿದ್ರೆ ತುಂಬ ಅರ್ಜೆಂಟಲ್ಲಿ ಇದ್ದಾರಲ್ಲ. ಅದು ಏನಾಗಿದೆ ಅಂದರೆ ತುಂಬ ದಿನ ಆದಮೇಲೆ ಮಕ್ಕಳನ್ನ ಅವ್ರ ಅಮ್ಮನ ಮನೆಗೆ ಬಿಟ್ಟು ಬಂದಿದ್ದಾರೆ. ಸೊ ಅವ್ರವ್ರ ಅರ್ಜೆನ್ಸಿ ಅವ್ರವ್ರಿಗಿರುತ್ತೆ. ಬನ್ನಿ ನೋಡಿ ಇಲ್ಲಿ ಎಷ್ಟಿದೆ ಫನ್ ಆಕ್ಟಿವಿಟೀಸ್. ಬೀಚ್ ವಾಲಿಬಾಲ್, ಕ್ರಿಕೆಟ್, ಟಗ್ ಆಫ್ ವಾರ್, ಶಟಲ್ ಬ್ಯಾಡ್ಮಿಂಟನ್, ಸೈಕ್ಲಿಂಗ್, ಆರ್ಚರಿ, ಬಾಸ್ಕೆಟ್ಬಾಲ್, ಹ್ಯೂಮನ್ ಫುಟ್ಬಾಲ್, ನೆಟ್ ಕ್ಲೈಂಬಿಂಗ್, ಟೇಬಲ್ ಟೆನ್ನಿಸ್, ಕೇರಮ್, ಚೆಸ್, ಡಾರ್ಟ್, ಫುಟ್ಬಾಲ್, ಯೂಸೇಜ್ ಸ್ವಿಮ್ಮಿಂಗ್ ಪೂಲ್, ಮಿಸ್ ಡ್ಯಾನ್ಸ್. ಮಿಸ್ಟ್ ಡ್ಯಾನ್ಸ್ ಅಂತೆ ಕಣೆ, ನಾನು ರೈನ್ ಡ್ಯಾನ್ಸ್ ಕೇಳಿದ್ದೀನಿ. ಮಿಸ್ಟ್ ಡ್ಯಾನ್ಸ್ ಅಂತೆ. 30 minutes ವಿತ್ DJ, ಕ್ವಾಡ್ಸ್ ಬೈಕ್, ಟಾರ್ಗೆಟ್ ಶೂಟ್, ಜಾರ್ಬಿಂಗ್ ಬಾಲ್, ಪೇಂಟ್ ಬಾಲ್. ಓ ಮೈ ಗಾಡ್, ನಾನು 10th ಎಕ್ಸಾಮ್ಗೂ ಇಷ್ಟೊಂದು ಓದಿಲ್ಲ, ಅಷ್ಟೊಂದು ಆ್ಯಕ್ಟಿವಿಟೀಸ್ ಇದೆ ಇಲ್ಲಿ. ಬಟ್ ಎಲ್ಲ ಪೇಯ್ಡ್ ಅಂತ ಕಾಣುತ್ತೆ. ಇಲ್ಲ, ಫ್ರೀ ಒಂದಷ್ಟಿದೆ, ಪೇಯ್ಡ್ ಒಂದಷ್ಟಿದೆ. ಅದರ ಡೀಟೇಲ್ಸ್ ಎಲ್ಲ ಅವ್ರ ವೆಬ್ಸೈಟ್ಗೆ ಹೋಗಿ ನಿಮಗೆ ಕ್ಲಿಯರಾಗಿ ಸಿಗುತ್ತೆ ಅಷ್ಟೇ. ಇದೇನಾ ರೂಮ್ಸು? ವಾ ಬೊಂಬಾಟಾಗಿದೆಯಲ್ರಿ. ಎಂಟ್ರೆನ್ಸೇ ನೋಡ್ರಿ ಏನು ಚೆನ್ನಾಗಿದೆ. ವಾಟ್ ಅ ವಂಡರ್ಫುಲ್ ಎಂಟ್ರಿ, ಮಜ್ಜಾ ಇದೆ ನೋಡೋಕ್ಕೆ. ಬನ್ನಿ. ಸೌಮಿತ್ರಿ ಅಂತ ಹೆಸರು ಕೊಟ್ಟಿದ್ದಾರೆ ನೋಡಿ. ಎಲ್ಲ ಒಂಥರ ಹಳೇ ಕಾಲದ ಹೆಸರುಗಳೆಲ್ಲ ಕೊಟ್ಟಿದ್ದಾರೆ, ಮಜಾ ಇದೆ. ಕ್ವಾಡ್ ಬೈಕ್ 200, ಟಾರ್ಗೆಟ್ ಶೂಟ್ ನೋಡಿ. ವೀಲ್ ಚೇರ್ ಕೂಡ ಇಟ್ಟಿದ್ದಾರೆ. ನೈಸ್. ತೆಗಿತಾ ಇದೆಯಾ? ಹೆಂಗೆ? ಹಿಂದ್ಗಡೆ ಒಂದು ಮುಂದ್ಗಡೆ ಒಂದು, ಎರಡು ಕ್ಯಾಮ್ರಾ. ಅದಕ್ಕೆ ಥ್ಯಾಂಕ್ಸ್ ಹೇಳಿ ಅನ್ನೋದು. ಹಾಂ ಎಸ್. ಅಯ್ಯೋ ಏನು ಡಿಫ್ರೆನ್ಸು ಆಚೆಗೆ ಒಳಗೆ. ಅಷ್ಟು ಬಿಸಿಲು, ಇಲ್ಲಿ ಇಷ್ಟು ತಂಪು. ಓಕೆ, ವೆಲ್ಕಮ್ ಡ್ರಿಂಕಾ? ನಾವು 4 ಜನ ಇದ್ದೀವಿ. ಓ ಆಲ್ರೆಡಿ ಅವ್ರು ಕುಡಿತಾ ಎಲ್ಲ ನನ್ನ ಬುಡಕ್ಕೆ ಬರ್ತದಲ್ಲ. 205 ಅಲ್ಲ? ಏನೇನೇನು ಅಡಿಕೆ ಮರ ಇಟ್ಟಂಗಿದೆಯಾ ಅಂತ ಬಾಳೆ ಹಣ್ಣು ಬಿಡುತ್ತಾ ನೋಡು. ಬನ್ನಿ ಒಳಗೆ ಬನ್ನಿ, ನನ್ನ ಹಿಂದೆನೇ ಬನ್ನಿ. ಫಸ್ಟ್ ಟೈಮ್ ನಾನು ನೋಡ್ತಾ ಇದ್ದೀನಿ ರೂಮ್ ಹೆಂಗಿದೆ ಗೊತ್ತಿಲ್ಲ. ಬನ್ನಿ ಕುಲ್ ಜಾವ್ ಸಿಮ್ ಸಿಮ್. ಅರೆ ವಾ, ಬನ್ರಿ ಒಳಗೆ ಬನ್ರಿ. ಬನ್ರಿ ಒಳಗೆ ಬನ್ರಿ.
ನನ್ಗೇನ್ ಮಾಡೋದು ಅರ್ಥನೇ ಆಗ್ತಾ ಇಲ್ಲ ಫ್ರೆಂಡ್ಸ್. ಅಮೇಝಿಂಗ್ ಅಮೇಝಿಂಗ್ ಆಗಿದೆ ರೀ ನಿಜವಲ್ಲೂ. ಏನು ಬ್ರೆಸ್ಟ್ ಟೇಕಿಂಗ್ ವ್ಯೂ ನೋಡಿ ಇಲ್ಲಿ. ವಾವ್ ನೋಡಿ, ನನಗೂ ಈ ಬೆಟ್ಟಕ್ಕೂ ಅದು ಏನೋ ಸಂಬಂಧ ಇದೆ ರೀ. ನಮ್ಮ ರೆಸಾರ್ಟನ್ನು ಬೆಟ್ಟ ಗುಡ್ಡ ಅಂತ ಇಟ್ಟಿದ್ದೀನಿ, ಇದು ಬೆಟ್ಟ ಇದೆ, ಏನೋ ಬೆಟ್ಟಕ್ಕೂ ನಮಗೂ ಏನೋ ಇಲ್ಲ. ಬೆಟ್ಟಕ್ಕೂ ನಮಗೂ ಏನು ಮಾತಾಡೋಕ್ಕೆ ಬಿಡಂಗಿಲ್ವಲ್ಲ ಇವರು. ಏನೋ ಸಂಬಂಧ ಇದೆ, ಯಾಕೆ ನಾನು ಎಲ್ಲೋದ್ರೂ ಸುತ್ತಮುತ್ತ ಬೆಟ್ಟ ಇದ್ದೇ ಇರುತ್ತೆ. ಈ ಕಾರಣಕ್ಕೆ ನಮ್ಮ ರೆಸಾರ್ಟ್ಗೆ ನಾನು ಬೆಟ್ಟ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಏನು ಕ್ಯಾಮ್ರಾ ಸೆನ್ಸರ್ ಯಾರಿಗೂ ಅಂತ ಈ ಕಾರಣಕ್ಕೆ ನಾನು ಬೆಟ್ಟ ಗುಡ್ಡ ಅಂತ ಹೆಸರಿಟ್ಟಿದ್ದೀನಿ. ಬಟ್ ಇಲ್ಲೂ ನೋಡಿ ಬ್ಯೂಟಿಫುಲ್ ಆಗಿದೆ ನೋಡಿ, ನಿಜವಲ್ಲ ಅಲ್ವಾ? ತುಂಬಾ ಬ್ಯೂಟಿಫುಲ್ ಆಗಿದೆ ಅಲ್ವಾ? ಅಲ್ವಾ? ತುಂಬ ಬ್ಯೂಟಿಫುಲ್ ಆಗಿದೆ. ವಾವ್, ಚೆನ್ನಾಗಿದೆ ಯಶ. ಸೂಪರ್ ಆಗಿದೆ. ರೂಮು ಆ್ಯಕ್ಚುಲಿ ತುಂಬಾ ಸ್ಪೇಷಿಯಸ್ ಆಗಿದೆ, ಸಾಕಾಗಿದೆ. ಆ್ಯಕ್ಚುಲಿ ನಿಮಗೆ ಕ್ಯಾಮ್ರಲ್ಲಿ ನಾನು ಅದು ಜಸ್ಟಿಫೈ ಮಾಡೋಕ್ಕೆ ಆಗ್ತಾ ಇಲ್ಲ. ಇವಳನ್ನ ತೋರಿಸ್ಬೋದು. ಇಬ್ರು ಕುತ್ಕೊಳ್ಳಿ ಗಂಡ ಅಂತಿ. ಬೆಡ್ ಕೂಡ ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕೋ ಕಾಣೆ. ಹಂಗಲ್ಲ ಕಣೆ, ಎಷ್ಟು ಅಗಲ ಇದೆ ಅಂತ ತೋರ್ಸಕ್ಕೆ ಕಣೆ. ನೋಡಿ ಇಷ್ಟು ದೊಡ್ಡದಾಗಿದೆ ರೂಮು. ಆಕ್ಚುಲಿ ಆರಾಮ 3 ಜನ ಮಲಗ್ಬೋದು. ನಾಚಿಕೆ ಆಗೋದಿಲ್ಲ ಈ ಥರ ಮಾತಾಡೋದಕ್ಕೆ. ಅಂದ್ರೆ ಆ ಥರ ಅಂತಲ್ಲ, ಮಕ್ಕಳು ರೀ, ಗಂಡ ಅಂತಿ ಮಗು ರೀ, ಯಾಕೆ ಆ ಥರ ಯೋಚನೆ ಮಾಡ್ತೀರಿ? ಇದರ ಅರ್ಥ ಮಾಡ್ಕೊಳಕ್ 2 ಸತಿ 3 ಸತಿ ನೋಡ್ಬೇಕು. ಇಬ್ರು ಮಕ್ಕಳು ಮಲಗ್ಬೋದು ಅಂತ ಹೇಳ್ತಾ ನೋಡಿ. ಇಲ್ಲಿ ನೋಡು, ಗಂಡ ಹೆಂಡತಿ, 1 ಮಗು, 2ನೇ ಮಗುನ ಆಟ ಆಡಕ್ಕೆ ಕಳಿಸಿ 3ನೇ ಮಗು. ಗೊತ್ತಾಯ್ತಾ? ಸ್ವಲ್ಪ ಜನಕ್ಕೆ ಹೇಳ್ತಿರೋದು ಎಲ್ಲರಿಗೂ ಈ ಮಾತು ಹೇಳ್ತಾ ಇಲ್ಲ. ಯಾರು ಕುಂಬಳಕಾಯಿ ಕಳ್ಳ ಅಂದ್ರೆ ಎಗ್ಲು ಮುಡ್ಕೊಂಡು ನೋಡ್ಕೋತಾರ ಅವ್ರ ಮಾತ್ರ ಈ ಮಾತು. ಏನಮ್ಮ ರೆಡಿನಾ? ಸಾಕಾ? ಏನೋ ನಮ್ದಾಗುತ್ತಿದೆ. ನಾವೇನು ಆಟಾಡೋ ಮಕ್ಕಳು. ఎవరు ఇంత టాలెంటెడ్ అవును. ಸರಿ, ಓಕೆ. ಇವಾಗ ಸದ್ಯಕ್ಕೆ ರೂಮ್ ಟೂರ್ ಆಗಿದೆ. ಬನ್ನಿ ಇವಾಗ ಹೋಗಿ ಊಟ ರೆಡಿ ಇದೆ ಅಂತೆ, ಊಟ ಮಾಡ್ಕೊಂಡು. ಏನೋ ಇದೆ ಕೂಲ್ ದ ಸಿಮ್ ಏನಿದೆ? ಬೀಗ ಹಾಕಿ ಹೊರಟ್ಬೇಡ. ಎಷ್ಟು ದಿಮಾಕ್ ಇರ್ಬೇಕು ಲೆಕ್ಕ ಹಾಕೊಳ್ಳಿ. ಬಟ್ಟೆ ಇಟ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಅಂಡ್ ಗುಡ್ ಥಿಂಗ್ ಇಲ್ಲಿ ಲಾಕರ್ ಕೂಡ ಇದೆ. ಇಲ್ಲಿ ನೋಡಿ, ಇಲ್ಲಿ ಕುತ್ಕೊಳ್ಳೋಕೆ ಸಕ್ಕತ್ತ ಮಾಡ್ಯಾರ. ಅಲ್ಲಿಂದ ತಗೊಂಡು ಚಿಲ್ಲ ಕುಡಿಯೋಕ್ಕೂ ಚೆನ್ನಾಗಿ. ಇಲ್ಲಿ ಫ್ರಿಜ್ಜು ಇದೆ. ಸೊ ನಿಮ್ಮ ಮಿನಿ ಏನಾದ್ರು ಇತ್ತು, ನೀವು ಕೇಳಬಾರದು, ನಾವು ಹೇಳಬಾರದು. ಮಾಜಾ ಏನಾದ್ರು ತಂದಿರಿ ಇಟ್ಕೋಬಹುದು. ಓಕೆ, ದಿಸ್ ಇಸ್ ದ ರೆಸ್ಟ್ ರೂಮ್. ವೆರಿ ನೈಸ್ ಅಂಡ್ ನೀಟ್ ಅಂಡ್ ವೆರಿ ಸ್ಪೇಷಿಯಸ್. ನೋಡಿ ಎಷ್ಟು ಚೆನ್ನಾಗಿದೆ ವಿಷಯ. ವೆಟ್ ಟು ಡ್ರೈ, ಇದು ಸ್ನಾನಕ್ಕೆ. ಹೌದು. ಶಾಂಪೂ ಸೋಪು 2 ಇಟ್ಟಿದ್ದಾರೆ. ಓಕೆ, ನಿಮ್ದು ಫೇವ್ರೆಟ್ ಜಾಗ. ನನ್ನ ಫೇವ್ರೆಟ್ ಜಾಗ ಇದು. ಹೌದು, ನನಗೆ ಎಲ್ಲ ಗಂಡ್ಮಕ್ಳು ಇದೇ ಸಮಸ್ಯೆ. ಎಲ್ಲ ಹೇಳ್ತಿರೋನು ಅಷ್ಟೇ ಪಾಪ. ಕೇಳಿಸ್ಕೊ, ಯಾಕೆ ಹಂಗಾಗುತ್ತೆ ಅಂದರೆ ನಮಗೆ ನೆಮ್ಮದಿ ಅಂತ ಮನೇಲಿ ಸಿಗೋದು ಅದೊಂದೇ ಜಾಗದಲ್ಲಿ. ಇನ್ನೆಲ್ಲ ಕಡೆ ನೀವುಗಳೇ ಓಡಾಡ್ತಾ ಇದ್ದೀರಾ, ಕೈಯ ಅಂತ. ಆಯ್ತು ಬಿಡ, ಕ್ಯಾಮ್ರಾ ಇಟ್ಕೊಂಡಿದ್ದೀನಿ ಬಿಡ. ಅಂಡರ್ಸ್ಟ್ಯಾಂಡ್. ಏನು ತೋರ್ಸಕ್ ಬಂದಿದ್ದು ಅಂದರೆ ರೆಸ್ಟ್ ರೂಮ್ ಚೆನ್ನಾಗಿದೆ ಅಂತ ತೋರ್ಸಕ್ ಬಂದೆ. ರೂಮ್ದು ಶೇಪೇ ಮಜಾ ಇದೆ ಇಲ್ಲಿ ನೋಡಿ. ಇಲ್ಲಿ ಫುಲ್ ಒಂಥರ ಸರ್ಕ್ಯುಲರಲ್ಲ ಇದೆ. ಇಲ್ಲೆಲ್ಲ ರೂಮ್ಸ್ಗಳಿದೆ ನೋಡಿ, ಎಲ್ಲ ಸರ್ಕ್ಯುಲರ್ ಶೇಪಲ್ಲಿದೆ, ಮಜಾ ಇದೆ. ಇದೂ ಅಷ್ಟೇ ಒಳ್ಳೆ ಮರದ ಕಾನ್ಸೆಪ್ಟಲ್ಲಿ ಮಾಡ್ಯಾರೆ. ನನ್ನ ಭಾಳ ಇಷ್ಟವಾದ ಗೇಮ್ ಇದು. ಸ್ನೂಕರ್ ಇದೆ, ಗೇಮ್ ಆಡೋಣ. ಕೇರಮ್ ಬೋರ್ಡ್ ಇದೆ. ಸ್ನೂಕರ್ ಆಡ್ಕೊಂಡು ಹಿಂತಿರೋದನ್ನ ಮರ್ತು ಬಿಡೋ ಅಂತ ಗಂಡಂದ್ರು. ಇವನೇ ಅವನು ಕನಸಲ್ಲಿ ಬಂದವನು. ಇದು ಸ್ನೂಕರು, ಇದು ಟಿ ಯಾಂಡ್ ಫೂಸ್ಬಾಲು ಇದೆ. ನನ್ನ ಫೇವ್ರೆಟ್ ಗೇಮು ಚೆಸ್ ಇದೆ. ನಂಗೆ ಆಡಕ್ಕೆ ಬರಲ್ಲ ಅಷ್ಟೇ, ನೋಡೋಕೆ ಇಷ್ಟ ಇದೆ. ನಾನು ರಾಣಿನ ನಡೆಸಿದೆ, ರಾಜನ ನಡೆಸಿದೆ, ಮಂತ್ರಿ ನಡೆಸಿದೆ ಅಂತ ಹೇಳಕ್ಕೆ ಚೆನ್ನಾಗಿ. ರಾಜ, ರಾಣಿ, ಮಂತ್ರಿ ಅದು ನಿಂಗೆ ಗೊತ್ತಿಲ್ಲ ಬಿಡು.
ಅದು ಇಲ್ಲಿ ತೀರ್ಥ ಪ್ರಸಾದ ಆದ್ಮೇಲೆ ನಮ್ಮ ಕಂಡೀಷನ್ ಹೆಂಗಿದೆ ಅಂತ ನೋಡ್ಕೊಳ್ಳೋಕೆ ನನ್ನ ವೈಯಕ್ತಿಕ ಅಭಿಪ್ರಾಯ ಇದು, ಬೇರೆಯವ್ರ ಬಗ್ಗೆ ಏನು ಹೇಳಲ್ಲ. ಬಟ್ ಆ್ಯಕ್ಚುಲಿ ಇಲ್ಲೆಲ್ಲ ಬಾರ್ ಸೆಕ್ಷನ್ ಅಂತೆ. ಬಾರಿಗೆ ನೋಡ್ರಿ ಕುತ್ಕೊಳ್ಳೋಕೆ ಏನು ಮಜವಾಗಿ ಮಾಡಿದ್ದಾರೆ. ಬಾರ್ ಸೆಕ್ಷನ್ ಅಂತೆ, ಕುತ್ಕೊಳ್ಳೋಕೆ ಏನು ಮಜವಾಗಿದೆ, ಸಾಕಾಗಿದೆ. ಕೂತ್ಕೋ. ಏನ್ ಕುಡಿತೀರಾ ಸರ್? ಮಾಜಾ, ಮಾಜಾ, 7up ಸ್ಪ್ರೈಟ್. ಮಾಜಾ 7up ಸ್ಪ್ರೈಟ್ ಅಷ್ಟೇ ಅಣ್ಣ ಬಂದಿದ್ದು, ಇನ್ನೇನು ಬೇರೆ ಏನಿಲ್ವಲ್ಲ. ನಾನು ಬೇರೆ ಏನು ತೊಗೊಳಲ್ಲ ಇವನು. ಅಣ್ಣ ನಮಸ್ಕಾರ ಅಣ್ಣ. ಇದು ಕೆಲವ್ರು ತೊಗೊತಾರೆ, ಅಲ್ಲಿ ಯಾವುದೋ ಬಾಟಲ್ಸ್ ಇದೆ, ಅದು ಯಾವುದು ಅಂತ ನಾನು ನೋಡೇ ಇಲ್ಲ ಚಿಕ್ಕ ವಯಸ್ಸಿಂದ. ಬಟ್ ದೊಡ್ಡವರೆಲ್ಲ ಇದನ್ನು ತೊಗೊತಾರೆ ಅಂತ ಕೇಳಿದ್ದೀನಿ. ನಾವೆಲ್ಲ ಇನ್ನೂ ಸಣ್ಣವರು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಡೈನಿಂಗ್ ಹೋಗ್ತಾ ಇದ್ದೀವಿ. ತುಂಬ ಚೆನ್ನಾಗಿದೆ. ಅಲ್ಲಿ ಹತ್ತೋಣ ಫಸ್ಟ್. ಎಲ್ಲಿ ಎಲ್ಲಿ ಸ್ವಾಮಿ? ಅದು ಇಲ್ಲಿಂದ ಚಿಕ್ಕದ್ ಕಾಣ್ತದೆ ಸ್ವಾಮಿ, ಅಲ್ಲಿಗೆ ಬಹಳ ದೂರ ಇದೆ ಅದು. ಅಲ್ಲಿಗೆ ಯಾವತ್ತು ಯಾವ್ದಾರ ಕೆಲಸ ಆಗಬೇಕು ಅಂದ ತಕ್ಷಣ ಆಗ್ಬಿಡಲ್ಲ ನಿಮಗೆ. ಜಾಗ ಅಂತೂ ಸಕ್ಕತ್ತಾಗಿದೆ. ಇಡೀ ಪ್ರಪಂಚಕ್ಕೆ ಫಸ್ಟ್ ಟೈಮ್ ಹೇಳಿದವರು, ಹೇಳಿ ಎದ್ದೇಳಿ ಎಚ್ಚರ ಗುರಿ ಮುಟ್ಟುವ ತನಕ ಅಂತ ಸ್ವಾಮಿ ವಿವೇಕಾನಂದ ಹೇಳಿದರು. ನೋಡಿ ಸ್ಟ್ಯಾಚ್ಯೂ ರೆಡಿ ಆಗ್ತಾ ಇದೆ, ದೊಡ್ಡದಾಗಿದೆ. ಅಲ್ಲಿ ಪಾಯಿಂಟ್ ಇದೆ, ಅಲ್ಲಿ ಹೋದ್ರೆ ಕುಂಡಿ ಕರ್ರಗಾಗ್ಬಿಡುತ್ತೆ. ಇವಾಗ ಇನ್ನು ಸ್ವಲ್ಪ ನೀವು ಮುಂದಕ್ಕೆ ಹೋದ್ರೆ ನಮ್ಮ ಗತಿ. ವಾ, ಇಲ್ಲಿ ನೋಡ್ರಿ, ಎಲ್ಲ ಆದಮೇಲೆ ತಣ್ಣಗಿರುತ್ತೆ. ರಿಲ್ಯಾಕ್ಸ್ ಆನ್ ನೆಟ್ ಕಾಟ್ ಅಂತೆ. 20 people ಅಟ್ ಎ ಟೈಮ್. ನೆಮ್ಮದಿಯಾಗಿ ಜೋತ್ ಬಿದ್ದು ಬಿಡೋದಲ್ಲಿ ಅಷ್ಟೇ. ಜೋಕಾಲಿ ನನ್ನ ಹೆಂಡತಿಗೆ ಭಾಳ ಇಷ್ಟ ಇದೆ. ಬೀಳಲ್ಲ ತಾನೆ? ನೋಡಮ್ಮ, ಅದು ಸಣ್ಣ ಮಕ್ಕಳಿಗೆ ಮಾತ್ರ ಅಂತ ಇರುತ್ತೆ ನೋಡು. ಬಿ ಕೇರ್ಫುಲ್. ಓಕೆ, ಇದು ಮೋಸ್ಟ್ ವಾಂಟೆಡ್ ಸ್ವಿಮ್ಮಿಂಗ್ ಪೂಲ್, ಡ್ಯಾನ್ಸಿಂಗ್ ಫ್ಲೋರ್, ಡೈನಿಂಗ್ ಹಾಲ್, ರೂಮ್ಸ್, ಬಾರ್, ಮಧುಶಾಲ ಎಲ್ಲದೂ ಇದೆ ಕಾಣುತ್ತಲ್ಲ ನಮಗೆ. ತೆರಿಗೆ ಯಾಕ್ರಿ ಸುಳ್ಳು ಹೇಳ್ತೀರಿ ನೀವು? ನೋಡಿ ಇವರೇ ಸ್ವಲ್ಪ ಶಕ್ತಿ ಇದ್ದವರು, ಕೈಯಲ್ಲಿ ಏನಾದರೂ ಗಟ್ಟಿಮುಟ್ಟಾಗಿದ್ದವರು ರಾಕ್ ಕ್ಲೈಂಬಿಂಗ್ ಮಾಡ್ಬೋದು. ಇದು ಅಷ್ಟರಲ್ಲಿ ಮಕ್ಕಳು ಹರಿದು 100 ಬಾಗಿಲು. ನನ್ನ ಪಾಯಿಂಟ್ಸ್ಗಳು ತುಂಬ ಹತ್ತವಾಗಿರ್ತವೆ. ಇಲ್ಲಿ ಜಿಪ್ ಲೈನ್ ಇದೆ, ಜಿಪ್ ಲೈನ್. ಅಲ್ಲಿಗೆ ಹೋಗಿ ಇಳಿದು ಎಲ್ಲಿಗೆ ಹೋಗುತ್ತಿದ್ದು, ಆ ತುದಿ ನಡ್ಕೊಂಡು ಅಲ್ಲಿ ತನಕ ಆಗುತ್ತೆ. ಮಾಡೆ ಸಕ್ಕದಾಗಿ ಮಾಡಿದಾರಲ್ವ ಇವರು. ಏನ್ ಗೊತ್ತಾ, ಹೊಟ್ಟೆ ಹಸುವಾದ್ರೆ ಅಲ್ಲಿಂದ ಇಲ್ಲಿಗೆ ಊಟ ಮಾಡಕ್ ಬರ್ಬೇಕು. ಊಟ ಮಾಡೋದ್ ಕರಗ್ಬೇಕು ಅಂದ್ರೆ ನಡ್ಕೊಂಡು ಹೋಗ್ಬೇಕು. ಓಂ ನಮಃ ಶಿವಾಯ. ಡೈನಿಂಗ್ ಹಾಲ್ ಹೆಂಗಿದೆ, ಸಾಕಾಗಿದೆ. ಏನ್ರಿ ಇಲ್ಲಿ ನೋಡಿದ್ದೆಲ್ಲ ಗುಹೆಲ್ ಹೋದಂಗೆ ಇರುತ್ತೆ ಸರ್. ಇದೆಲ್ಲ ನಿಜವಾಗ್ಲೂ ಕಲ್ಲ? ಫೈಬರ್ ಶೀಟಾ? ಯೂಶಲಿ ಇಲ್ಲಿ ಏನೇನಿರುತ್ತೆ ಮೆನುಗೆ? ಸರ್ ಮೆನುವಲ್ಲಿ ಬಂದ್ಬಿಟ್ಟು ರೋಟಿ, ನಾನ್, ಮತ್ತು ಬಂದ್ಬಿಟ್ಟು ವೆಜ್ ಡ್ರೈ, ಪನ್ನೀರ್ ಗ್ರೇವಿ, ವೆಜ್ ಗ್ರೇವಿ, ದಾಲ್, ಪಲಾವ್, ರೈಸು, ರಸಂ ಡೈಲಿ ಇದ್ದೇ ಇರುತ್ತೆ ಇಷ್ಟು? ಡೈಲಿ ಇದೆ. ಇದು ನಾನ್ ವೆಜ್ಗೆ ಏನಿರುತ್ತೆ? ಚಿಕನ್ ಐಟಮ್, ಚಿಕನ್ ಬಿರಿಯಾನಿ, ಚಿಕನ್ ಡ್ರೈ ಆ್ಯಂಡ್ ಚಿಕನ್ ಗ್ರೇವಿ. ವಾಟ್ ಇಸ್ ಆಲ್ ದಿಸ್? ಐಸ್ ಕ್ರೀಮ್ ಆ್ಯಂಡ್ ಪಂಪ್ಕಿನ್ ಹಲ್ವಾ. ಪಂಪ್ಕಿನ್ ಹಲ್ವಾ. ಸೊ ಡೇ ಔಟಿಂಗ್ವರೆಗೂ ಇದೆಲ್ಲ ಇದ್ದೇ ಇರುತ್ತಾ? ಹೌದು ಸರ್. ನೋಡಿ ಏನು ಥಾಟ್ಫುಲ್ಲಾಗಿ ಹಾಕ್ಯಾರ. ನೀವು 3 kg ವೇಸ್ಟ್ ಮಾಡಿದ್ರೆ 15 ಜನಕ್ಕೆ ಅದಾಗುತ್ತೆ, ವೇಸ್ಟ್ ಮಾಡಿಬಿಡಿ ಅಂತ ಹಾಕಿದ್ದಾರೆ. ಹಲೋ, ದೊಡ್ಡ ಫ್ಯಾನ್. ಹೌದಾ? ಕಾಮಿಡಿ ಅಂದ್ರೆ ತುಂಬಾ ಇಷ್ಟ ನನಗೆ. ಥ್ಯಾಂಕ್ ಯು ಥ್ಯಾಂಕ್ ಯು. ನೀವು ಹಿಂಗೆ ನೋಡ್ತಾ ನಗ್ನಾಗ್ತಾ ಇರಿ ಅಂತಾನೆ. ಗಿಲಿ ಅಂದ್ರೆ ಯಾವತ್ತೂ ಮಿಸ್ ಮಾಡಲ್ಲ. ಯಾವತ್ತೂ ಮಿಸ್ ಮಾಡಲ್ವಾ? ಕಾಮಿಡಿ ಮಾಡ್ತೀರಾ ನೀವು? ಇಲ್ಲ, ಇದು ನಮ್ಮ ಅಪ್ಪ ಅಮ್ಮನೇ ಕೇಳಬೇಕು. ಹೊಟ್ಟೆ ಒಳಗಿದ್ದಾಗಲೇ ಕಲ್ತಾರೆ. ಥ್ಯಾಂಕ್ ಯು ಸೋ ಮಚ್. ಶಿಲಾಂಧ್ರ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ, ವಿಮೆನ್ ಆರ್ ಆಲ್ವೇಸ್ ರೈಟ್ ಅಂತೆ. ರೆಸ್ಟ್ ರೂಮ್, ಟಾಯ್ಲೆಟ್ ಅದು ಯಾರೋ ಮಾರ್ಕರ್. ಹೌದು, ರೈಟ್ ತಾನೆ? ಹೌದು, ರೈಟ್ ತಾನೆ. ಇವ್ರ ಜೊತೆ ಏನು ಸರ್ ಮಾತಾಡೋದು? ನಿಜವಾಗ್ಲೂ ಈ ಮಾವಿನ ತೋಪುಗಳ ಮಧ್ಯೆ ಸ್ವಿಮ್ಮಿಂಗ್ ಪೂಲ್ ಎಲ್ಲೂ ನೋಡಿಲ್ಲ ನಾನು.
ಎಷ್ಟು ಚೆನ್ನಾಗಿದೆ. ಆ್ಯಕ್ಚುಲಿ ನಮ್ಮದು ಒಂಥರ ತೋಟದ ಮಾಡಿದ್ರೆ ತೋಟದಲ್ಲಿ ಇದೇ ಥರನೇ ಸ್ವಿಮ್ಮಿಂಗ್ ಪೂಲ್ ಕಟ್ಟಿಸ್ಬೇಕು ಅಂತ ಆಸೆ. ಯಾಕೆಂದರೆ ಆ ಕೆಳಗಡೆ ಟೈಲ್ಸ್ ಆಗ್ಬೋದು, ಈ ಮಾವಿನ ಸುತ್ತ ಕಟ್ಟೆ ಆಗ್ಬೋದು, ಎವ್ರಿಥಿಂಗ್ ಈಸ್ ಸೋ ನೈಸ್. ರೂಮಲ್ಲಿ ಅದೇ ದೊಡ್ಡ ಬೆಡ್ ಇತ್ತಲ್ಲ, ಒಂದು ಕಡೆ ಅಪ್ಪ ಒಂದು ಕಡೆ ಅಮ್ಮ, 2 ಮಕ್ಕಳು ಮಧ್ಯದಲ್ಲಿ. ಮಕ್ಕಳನ್ನ ಅಲ್ಲಿ ಕಳಿಸ್ಬಿಟ್ಟು ಇಲ್ಲಿ ರೆಡಿ, 3ನೇದಕ್ಕೆ ನಾವಲ್ಲ ಅವರು. ಏನು ಇದು ಕತೆ? ಈಗ ಸ್ಟ್ಯಾಂಡರ್ಡ್ ರೂಮ್ ಅಂತ ಬಂದಿದ್ವಿ, ಬ್ಯೂಟಿಫುಲ್ ಆಗಿತ್ತು. ಇದೆಲ್ಲ ಇನ್ನೊಂದು ಪೂಲ್ ರೂಮ್ ಅಂತ ಇದೆ. ಅಂದರೆ ರೂಮಲ್ಲೇ ಊರಾಗ್ಲ ಪೂಲ್ ಇದೆಯಂತೆ. ಈ ತರ ಒಂದು ಮ್ಯಾಟ್ರೇ ನಮಗೆ ಗೊತ್ತಿಲ್ವಲ್ಲಣ್ಣ. ವೆಂಕೋಬ್ರ ಎಲ್ಲ ಸಾಮಾನು ಎತ್ಕೊಂಡ್ರ? ಸಿಮ್ ಸಿಮ್ ಅವ್ರು ಹೇಳಿದ್ರಲ್ಲ ಸರ್ ಓಪನ್ನೇ ಇದೆ. ಓಕೆ ನೋಡಿ, ರೂಮಲ್ಲಿ ಏನಿಲ್ಲ ಅಂದ್ರೂ ಇದು ನೆಟ್ಟಿಗಿರ್ಬೇಕು. ದಯವಿಟ್ಟು ಬೇಜಾರು ಮಾಡ್ಕೊಂಬೇಡ್ರಿ. ವಾವ್, ಸೇಮ್ ರೂಮೇ ಚೆನ್ನಾಗಿದೆ. ಮೇಲ್ಗಡೆ ರೂಮಲ್ಲಿ ಬೆಟ್ಟದ ವ್ಯೂ ಇತ್ತು, ಇಲ್ಲಿ ಏನಿದೆ ನೋಡೋಣ. ಅರೆ ವಾ, ಓಹ್ ಇಲ್ಲಿ ಕಾಲಿಟ್ರೆ ಪೂಲ್ ರೀ. ವಾರೆ ವಾ, ಇಷ್ಟೊಂದು ಅಗಲ ಇದೆ. ಓ, ರಾತ್ರಿ ಫುಲ್ಲು ಜಮಾಯಿಸೋಣ. ಓ ಸಾಕಾಗಿದೆ ಅಲ್ಲ ಇದು, ಮಜಾ ಇದೆ. ಮೇ ಬಿ ಪ್ರೈವೇಸಿಗೋಸ್ಕರ ಈ ವಾಲ್ ಹಾಕಿರ್ಬೇಕು. ಅದೇ ಕಪಲ್ಸ್ ಬಂದಾಗ ಅವ್ರು ಹೆಂಗೆಂಗೋ ಇರ್ತಾರಲ್ಲ, ನಾವು ಕಪಲ್ಸ್ ಅಪ್ಪ. ಪೇರೆಂಟ್ಸ್ ಡಸಂಟ್ ಮೀನ್ ವಿ ಆರ್ ನಾಟ್ ಕಪಲ್ಸ್. ಆಯ್ತಪ್ಪ, ಅವ್ರು ಯಾವ ಕಾರಣಕ್ಕೆ ಹೋಗಿದ್ದಾರೆ ನನಗಂತೂ ಗೊತ್ತಿಲ್ಲ. ನಿನ್ನ ಟ್ಯಾಟೂ ಸಾಕಾಗಿದೆ. ಥ್ಯಾಂಕ್ ಯು. ಅರೆ ವಾ, ತ್ರಿಶೂಲ ಡಮರ್ಗ ಎಲ್ಲ ಹಾಕ್ಸ್ಕೊಂಡ್ಬಿಟ್ಟಿದ್ದಲ್ಲಮ್ಮ. ಆ್ಯಕ್ಚುಲಿ ನಿನ್ಗೆ ಎಷ್ಟು ಟ್ಯಾಟೂ ಇದೆ ತೋಸೆ? ನಾವೆಲ್ಲ ಟ್ಯಾಟೂ ಪ್ರಿಯರೇ ಆ್ಯಕ್ಚುಲಿ. ವಾವ್, ಇದು ಮಕ್ಕಳು. ಇನ್ನೊಂದು ನಾನೇ ಬರಬೇಕಿಲ್ಲ, 2 ಮಕ್ಕಳಾಗವೆ. ಇನ್ನೊಂದು ನಾನೇ ಬರುತ್ತೆ ತುಂಬಾ ಬೇಗ. ಅಂದ್ರೆ ಇವಾಗ ನನ್ನ ಲೈಫಲ್ಲಿ ಬಂದಿದೆ, ಕೈ ಮೇಲೆ ಬಂದಿಲ್ಲ. ಏನಿದು? ಇದು ಕಮಲ. ಬಿಜೆಪಿ ಅಂತ ಅಲ್ಲ, ನನ್ನ ಹೆಸರಿನ ಅರ್ಥ ಎಂದಿಗೂ ಬಾಡದೆ ಇರುವ ತಾವರೆಯ ಮಾಲೆ. ನನ್ನ ಕಿಂಜಲ್ ಕಿಣಿ ಅಂದ್ರೇನಾ? ಕಿಣಿ ಅಲ್ವೋ, ಕಿಣಿ ಕಣೋ. ಲೈ 30 ವರ್ಷದಿಂದ ನಾನು ನೀನು ಫ್ರೆಂಡ್ಸು. ಹಂಗೆಲ್ಲ ಹೇಳ್ಬೇಡ, ಏಜ್ ಗೊತ್ತಾಗೋಗುತ್ತೆ. ನಾನೇ ಎಲ್ಲೂ ಹೊರಗಡೆ ಬರಬಾರ್ದು ಅಂತ ಸುಮ್ಮನಿದ್ದೆ. ಇದು ಲೈಫಲ್ಲಿ ತುಂಬಾ ಫೀಲಿಂಗ್ ಅಲ್ಲಿ ಇದ್ದಾಗ ಒಂದು ಶ್ಲೋಕ ಜ್ಞಾಪಕ ಇರಲಿ ಅಂತ. ಏನಿದು ಶ್ಲೋಕ? ಕರ್ಮಣ್ಯೇವ ಅಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತಂದ್ರೆ ನೀವು ಯಾವ ಅಧಿಕಾರದಲ್ಲಿದ್ದೀರಾ, ಆಸ್ ಅ ಸೋಷಿಯಲ್ ಅಧಿಕಾರ ಆಗಲಿ, ಆಸ್ ಅ ಫ್ಯಾಮಿಲಿ ಅಧಿಕಾರ ಆಗಲಿ, ಆಸ್ ಅ ಮದರ್, ಆಸ್ ಅ ಸಿಟಿಸನ್ ಆಫ್ ದ ಕಂಟ್ರಿ, ಏನು ಮಾಡಬೇಕು ಕರ್ಮ. ದಟ್ಸ್ ಅ ಶ್ಲೋಕ ಆಲ್ ಆಫ್ ಅಸ್ ನೋ ಆಗಿದ್ದಾಗಲಿ ಅಂತ. ಮಾ ಕರ್ಮ ಫಲ ಹೇತುರ್ಬಹು ಮಾತೆ ಸಂಗೋಸ್ತ್ವ ಕರ್ಮಣಿ ಅಂದರೆ ನಿಮ್ಗೆ ಅಕಸ್ಮಾತ್ ನಿಮ್ಮ ಕೈಯಲ್ಲಿ ಯಾವುದೋ ಒಂದು ಕರ್ಮನ ಪರ್ಫಾರ್ಮ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಅದನ್ನ ಇಟ್ಕೊಂಡು ಕೊರ್ಗಕ್ಕೆ ಹೋಗಬೇಡಿ. ನಾಟ್ ಎಕ್ಸಾಕ್ಟ್ಲಿ ಕೊರ್ಗಕ್ಕೆ ಹೋಗಬೇಡಿ, ಬಟ್ ದೆನ್ ಅದನ್ನೇ ಇಟ್ಕೊಂಡಿರಬೇಡಿ. ಜಸ್ಟ್ ಮೂವ್ ಆನ್. ಇಟ್ಸ್ ಓಕೆ ಇಫ್ ಯು ಮಿಸ್ ಇಟ್, ಬಟ್ ಡೂ ದ ನೆಕ್ಸ್ಟ್ ಒನ್ ಅಂತ. ಆ್ಯಕ್ಚುಲಿ ಏನು ಗೊತ್ತಾ, ತುಂಬ ಜನಕ್ಕೆ ಕರ್ಮಣ್ಯವಾದಿಕರಷ್ಟೇ ಫಸ್ಟ್ ಲೈನ್ ಗೊತ್ತಿರುತ್ತೆ, ಸೆಕೆಂಡ್ ಲೈನ್ ಗೊತ್ತಿರೋಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ನಮ್ಮೆಲ್ಲರ ಕಣ್ಣನ್ನು ತೆರೆಸ್ಬಿಟ್ಟಿದೆ ಕಿಂಜಲ್. ವೆರಿ ನೈಸ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಆಯ್ತಾ ಇವರೇ ನಿಮ್ದು? ನಿಮ್ಮ ವೈಫ್ ಏನೋ ಫುಲ್ ವೈಲ್ಡ್ ಆಗಲ್ಲ ಯೋಚನೆ ಮಾಡ್ತಾವೆ ನೋಡಿ. ಬನ್ನಿ 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 ಬನ್ನಿ. ಬನ್ನಿ ಅಲ್ಲ ಕರೆಯೋದು ಅವರು. ಬನ್ನಿ ಅಂತೆ. ನನ್ನಷ್ಟಕ್ಕೆ ನಾನು ಇರ್ತೀನಿ, ಸುಮ್ಮನೆ ಬಂದು ಕೆಣಕ್ಸೋದು ನನ್ನ ಮಕ್ಕಳು. ಬರೀ ತಂಪು ಅಲ್ಲ, ತಂಪು ಪಾನೀಯದ ಬಗ್ಗೆ. ಸೆವೆನಪ್ಪು, ಮಾಜಾ, ಕೋಕಾ ಕೋಲಾ ಇಷ್ಟ ಅಲ್ವಾ? ಸಂತೋಷ, ಸಂತೋಷ ಕಣಪ್ಪ. ಸರಿ ಬೇಗ ಬನ್ನಿ, ಪೂಲ್ಗೆ ಹೋಗೋಣ. ಅವೆಲ್ಲ ಆಗಲ್ಲ. ಈಗ ನಾವು ಪಟ್ ಅಂತ ರೆಡಿಯಾಗಿ ಬೇಗ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ತಾ ಇದ್ದೀವಿ. ಪ್ರೈವಸಿನೂ ಚೆನ್ನಾಗಿದೆ, ಬ್ಯೂಟಿಫುಲ್ ಆಗಿದೆ. ಅಂದರೆ ರೂಮು, ಯು ಕ್ಯಾನ್ ಸಿ ದ ರೂಮ್. ಸ್ಟೆಪ್ ಬಿಟ್ರೆ ಪೂಲ್ ಭಾಳ ಮಜಾ ಇದೆ. ಆ್ಯಂಡ್ ಇಟ್ ಇಸ್ ರಿಯಲಿ ಪ್ರೈವೇಟ್. ಯಾಕಂದರೆ ಈ ಕಡೆ ನೋಡ್ಬೋದು ಫುಲ್ಲು ಗೋಡೆ ಇದೆ. ಯಾವನ್ ಹ್ಯಾಂಗೆ ಬಿದ್ದರು ಏನು ಮಾಡಿದ್ರು ಏನೂ ಕಾಣಲ್ಲ. ಕಪಲ್ಸ್ಗಂತೂ ಹೇಳಿ ಮಾಡಿಸಿದ ಜಾಗ. ಈವನ್ ಫ್ಯಾಮಿಲಿ ಆಫ್ 4 ಮಕ್ಕಳಿದ್ರು ಅಷ್ಟೇ, ಅವರು ಎಂಜಾಯ್ ಮಾಡ್ತಾರೆ. ಎಲ್ಲೋ ಆಚೆ ಬಿಟ್ಟು ಏನೋದಿರಲ್ಲ, ನಿಮ್ಮ ಕಣ್ಣೆದ್ರ ಕಡೆ ಇರ್ತಾರೆ, ಇಲ್ಲೇ ಇರ್ತಾರೆ. ಒನ್ ಆಫ್ ದಿ ಬೆಸ್ಟ್ ರೂಮ್ ಪೂಲ್ ಐ ಹ್ಯಾವ್ ಸೀನ್. ಆ್ಯಂಡ್ ಇದು ಏನು ಗೊತ್ತಾ, ತುಂಬ ಮಕ್ಕಳ ತನಕ ಇಲ್ಲ, ಇಲ್ಲಿ ತನಕ ಬರುತ್ತೆ. ಸೊ ಯು ಕ್ಯಾನ್ ಆ್ಯಕ್ಚುಲಿ ಸ್ವಿಮ್. ಕೆಲವು ಕಡೆ ಇರುತ್ತೆ ಮೊಣಕಾಲು ಒದ್ದೆ ಆಗಲ್ಲ, ಇಷ್ಟೇ ಇರುತ್ತೆ. ಎಷ್ಟದು ಇದಾದರೆ ಚೆನ್ನಾಗಿರುತ್ತೆ. ಇಟ್ಸ್ ನೈಸ್. ಸೊ ನೀವು ಬರೋ ಹಾಗಿದ್ರೆ ಖಂಡಿತವಾಗ್ಲೂ ಸ್ಟ್ಯಾಂಡರ್ಡ್ ರೂಮ್ ತೊಗೊಳ್ಳಿ, ಬೇಜಾರಿಲ್ಲ. ಬಟ್ ಪೂಲ್ ರೂಮ್ ತೊಗೊಳ್ಳಿ,
ಇಟ್ಸ್ ಅಮೇಝಿಂಗ್. ಫೈನಲಿ ಪೂಲಿಗೆ ಬಂದ್ವಿ. ಅಂತ ಏನು ಆಳ ಇಲ್ಲ. ಈ ಥರ ಪೂಲ್ ಎಲ್ಲಿ ಸಿಗುತ್ತೆ? ಫುಲ್ಲು ಬೆಟ್ಟ, ಮರ, ಮಜ್ಜಾ ಇದೆ. ನೋಡೋಕ್ಕೆ ಒಂಥರ ಚೆನ್ನಾಗಿದೆ. ನೀರು ಆ್ಯಕ್ಚುಲಿ ಬಿಸಿಲಿಗೆ ಬಿಸಿ ಆಗ್ಬಿಟ್ಟಿದೆ, ಇಳಿಯೋಕ್ಕೆ ಮಜಾ ಇದೆ. ಏನಮ್ಮ ಧೈರ್ಯವಾಗಿ ಇಳಿದ್ಬಿಟ್ಟೆ? ನನಗೆ ತುಂಬ ಧೈರ್ಯ ಬಂದ್ಬಿಟ್ಟಿದೆ. ನನಗೆ ತುಂಬ ಧೈರ್ಯ ಬಂದ್ಬಿಟ್ಟಿದೆ ನನಗೆ. ಹೌದಾ? ನೋಡಿ ಮಾವಿನ ಹಣ್ಣು ನೋಡಿ ಏನು ಸಕ್ಕತ್ತಾಗಿದೆ ಇಲ್ಲಿ. ಒಳ್ಳೆ ತೋಪ್ ಕೆಳಗಡೆ. ನಂಗೆ ಯಾವುದೋ ಹಳ್ಳಿಗೆ ಬಂದ್ವಿ ಅನ್ನಿಸ್ತಾಯಿದೆ, ಮಜ್ಜಾ ಇದೆ. ನನ್ನ ಹೆಂಡತಿಗೆ ಅಂತೂ ಇಂತೂ ಒಂದು ಟ್ಯೂಬ್ ಸಿಕ್ಬಿಡ್ತು. ಪಾಪ ನಮ್ಮ ಬೆಂಕಿ ಓದ್ಕೊಟ್ರದು. ಚೆನ್ನಾಗಿದೆಯಮ್ಮ? ಚೆನ್ನಾಗಿದೆಯಾ? ಅಂತೂ ಇಂತೂ ಬೆಂಕಿ ಟ್ಯೂಬ್ ಸಕ್ಸಸ್ ಆಯ್ತು. ನನ್ನ ಹೊಲದಲ್ಲಿ ಮೊಳಕೆ ಬಂತು. ಕಿಂಜಲ್ ಇಲ್ಲಿಂದ ನೋಡಿದ್ರೆ ಏನು ಆಕೆ ಇಲ್ವಣ ಹತ್ರ ಕಾಣ್ತದೆ. ಯಾಕೆ ಯಾಕೆ ನೋಡು ನೋಡಿಲ್ಲಿ ಏನು ಆಕೆ ಇಲ್ವಣ. ನನಗೆ ಈ ಮಗು ಹುಟ್ಟಿದ ತಕ್ಷಣ ಇರುತ್ತಲ್ಲ ಹಂಗೆ ಏನೇನು ಅನುಭವಿಸ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ನನ್ನ ಹೆಂಡ್ತಿನ ಟೈರ್ ಮೇಲಿದ್ದಾಳೆ, ಟ್ಯೂಬ್ ಮೇಲಿದ್ದಾಳೆ. ಇವಾಗ ಟ್ಯೂಬ್ ಒಳಗೆ ಹಾಕುವಂತ ಎಲ್ಲ ಪ್ರಯತ್ನಗಳು ನಡೀತಾ ಇದೆ. ಬಟ್ ಇವಾಗ ಇವಳು ಎಗ್ರಿ ಅದ್ರ ಮೇಲೆ ಕುತ್ಕೋಬೇಕಾದ್ರೆ ಆಗುತ್ತಾ ಇಲ್ವೇ ಇರೋದು. ಇಲ್ಲಿ ಕೈ ಇಟ್ಟಿದ್ದೀನಿ. ಇಲ್ಲ ಟ್ಯೂಬನ್ನೇ ಕೆಳಗೆ ಕೆಳಗೆ ಹಾಕಿ ಕುದ್ ಮಾಡ್ಬೇಕು. ಬೀಳು ಬೀಳು ಆಯ್ತು ಅಷ್ಟೇ. ಇಷ್ಟೇ ನಮ್ಮ ರೆಸ್ಪಾನ್ಸಿಬಿಲಿಟಿ. ಹಿಂಗ ಆಗೋಗಿದೆ. ಹೌದ್ಯಾ? ಈಗ ಆರಾಮಾಗಿ ತೇಲಾಡ್ಕೊಂಡಿದೆ. ಇದ್ರಲ್ಲೂ ಮುಳುಗೋತ್ರ ಕಾಣ್ತಾವಳಲ್ಲ ಗುರು. ತಿರ್ಗ್ಸ್ ಇದ್ದಲ್ಲಿ ತಿರ್ಗ್ಸ್ ಹೇಳ್ತೀನಿ. ತಿರ್ಗ್ಸು ನೀನ್ ಆ ಕಡೆಯಿಂದ ತಳ್ಳು, ನಾ ಈ ಕಡೆ ತಳ್ತೀನಿ. ಸ್ವಿಮ್ಮಿಂಗ್ ಬರಲ್ಲ ಅಂತ ಒಂದೇ ಒಂದು ಕಾರಣಕ್ಕೆ ಹಿಂಗೆಲ್ಲ ಆಡ್ಕೊತಾ ಇದಾರಲ್ಲ ಗುರು. ಆಟ ಆಡ್ಕೊಂಡ್ಬಿಡ್ತಾ ಇದಾರಲ್ಲ ಗುರು. ಬೇಡ ಪ್ಲೀಸ್, ಬೇಡ ದಯವಿಟ್ಟು ಬೇಡ. ಹಿಂಗ್ ಮುಳುಗಲ್ಲ ಪುಟ್ಟಿ. ಬೇಡ. ಅಯ್ಯೋ ಅಯ್ಯೋ, ಸೈಡಿಗೆ ತಿರ್ಗಿಸಿದ್ರೆ ಮಾತ್ರ ಮುಳುಗೋದು. ನೀನ್ ನಜ್ಜಿ ಸೈಡಿಗೆ ಬಂತು. ಇಟ್ಕೋ ಹೋಗು. ಇವ್ನು ಬಿಡ್ತಾ ಇದ್ದಾರಲ್ಲ, ನನ್ನ ಸಾಯ್ಸಕ್ಕೆ ಕಾಯ್ತಾ ಇದ್ದಾನೆ ವಿಕೃತ ನಿರಂಜನ್ ದೇಶಪಾಂಡೆ. ಅಯ್ಯಯ್ಯೋ ಅಯ್ಯಯ್ಯೋ, ಏನಾಯ್ತು? ಅವಳಿಗೆ ಉಸಿರಿಡಿತಾ? ಅಯ್ಯಯ್ಯೋ, ಮುಗೀತು ಇವತ್ತಿನ ಮುಗೀತು ಕತ್ತಿ. ನಂಗೆ ಉಸಿರಿಡಿತು ಅಂತ ಬೇಜಾರಿಲ್ಲ, ಲೆನ್ಸ್ ಮೇಲೆ ನೀರು ಹಾಕ್ಬಿಟ್ಲು. ಬೇಡ ಅಂತ ಹೇಳ್ತಾ ಇದೀನಿ ತಾನೇ. ಯಾಕಮ್ಮ ಏನಾಯ್ತಮ್ಮ? ತಮಾಷೆ ಮಾಡ್ಬಿಡು ನೀನ್ ನನ್ನ ಜೊತೆ. ಏನಾಗಿತ್ತು ನಿನ್ಗೆ? ಸ್ವಲ್ಪ ಜಸ್ಟಿಸ್ ಕೊಡ್ಬೇಕಲ್ವಾ? ನಂಗೆ ಸ್ವಿಮ್ಮಿಂಗ್ ಬರಲ್ಲ ಅಂತ ಗೊತ್ತು ತಾನೆ ನಿಂಗೆ. ನಡ್ಕೊಂಡು ನೀನೇ ಓಡಾಡ್ತಾ ಇದ್ದೆ ತಾನೆ. ಹೋಗೋ, ನೀರೆಲ್ಲ ಕುಡಿದ್ಬಿಟ್ಟೆ ನಾನು. ಎಲ್ಲಿ ನೀರು ಕುಡ್ದೆ? ನನ್ನ ತಲೆ ಎಲ್ಲ ದಿಮ್ಮಂದಿದೆ. ಹೋಗು. ಈಗ ಸರಿ ಹೋಗುತ್ತೆ ಬಿಡು, ತಲೆ ಕೆಡ್ಸ್ಕೊಂಡು. ಏನು ಹಿಂಗಾಗೋಗ್ಬಿಡ್ತಲ್ಲ, ಏನು ನಮ್ಮ ಮನೆ ಬರ ಈ ಥರ ಆಗೋಯ್ತು. ಮುಳುಗಿಸ್ಬೇಡ ಅಂತ ಹೇಳ್ತಿದ್ದೆ ತಾನೆ ನಾನು. ಅಲ್ಲ ಇವಾಗ ಕೇಳಿಸ್ಕೊ, 1 2 3 ಅಂತೀನಿ, ಸ್ಮೈಲ್ ಮಾಡ್ಬೇಕಾಯ್ತಾ? ಯಾರು ನೀನು? 1 2 ನಂಗೆ ಬೇಡ. 3 ನಂಗೆ ಬೇಡ. ನಂಗೆ ಇಲ್ಲ. 1 2 3 ಸ್ಮೈಲ್ ಪ್ಲೀಸ್. ಇಲ್ಲ, ನನ್ನ ತಲೆ ಎಲ್ಲ ನೋವು ಸ್ಟಾರ್ಟ್ ಆಗೋಯ್ತು. ಆಯ್ತು, ಪ್ಯಾಚ್ ಅಪ್ ಸೇ. ಆನೆ ಮೇಲೆ ಹೊಂಟೆ ಮೇಲೆ ಸೇ ಅಂದ್ಬಿಡು ಪ್ಲೀಸ್. ಆನೆ ಮೇಲೆ ಹೊಂಟೆ ಮೇಲೆ ಪ್ಲೀಸ್. ಎಷ್ಟು ಸೇ? ಪ್ಯಾಚ್ ಅಪ್ ಸೇ. ನೀನ್ ನೋಡ್ರ ಅಯ್ಯೋ ಪಾಪ ಅನ್ನಿಸ್ತಿದೆ. ಪ್ಲೀಸ್ ಹೇಳ್ತಿದ್ದೆ ಹಂಗೆ ಸರಿ ಇವಾಗ ಸೇ. ಹಂಗಲ್ಲ, ನೀಟಾಗಿ ಕೊಡಬೇಕು. ಸೇನಾ? ನಂಗೆ ಆಯ್ತು. ನಂಗೆ ಆಯ್ತು, ಏನಾದರೂ ಗಿಫ್ಟ್ ಕೊಡಿಸ್ಬೇಕು. ಏನೇ ಗಿಫ್ಟ್? ಏನು ಕೊಡಿಸ್ಬೇಕು? ಗಿಫ್ಟು.
ಯಾಕಂದ್ರೆ ನೀನು ನೀರಲ್ಲಿ ಮುಳುಗಿದ್ದಕ್ಕೆ ನಾನು ಗಿಫ್ಟ್ ಕೊಡ್ಬೇಕು. ನೀನೇ ತಾನೇ ಮುಳುಗ್ಸಿದ್ದು. ಅವ್ರು ಏನು ಮಾಡಿರೋರು, ಎಷ್ಟು ಚೆನ್ನಾಗಿ ಆಟಾಡಿಸ್ತಾ ಇದ್ರು ನನ್ನ. ಏನು ಗಿಫ್ಟು? ನಂಗೆ ಗೊತ್ತಿಲ್ಲ. ನನಗೆ ಗಿಫ್ಟ್ ಕೊಡಿಸ್ಬೇಕು ನೀನು. ನನಗೆ ಒಂದು 20,000 ಏನಾದರೂ ಗಿಫ್ಟ್ ಕೊಡಿಸ್ಬೇಕು. ಮಾತು ಬರ್ತಾ ಇಲ್ಲ. ನೀರಲ್ಲಿ ಮುಳುಗಿಸಿ 20,000 ಏನಾದ್ರು ಕೊಡಿಸ್ಬೇಕಂತೆ ಒಳಗೆ. ಬರೀ 20? ನಿಮ್ಮಲ್ಲಿ ಯಾರು ಇವ್ರಲ್ಲ? ಇವಳು ನೋಡು 20,000 ಏನ್ರಿ. ದಯವಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ ನೋಡಿ, ಯಾರು ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಡೋಂಟ್ ಟ್ರೈ ದಿಸ್ ಅಟ್ ಯುವರ್ ಹೋಮ್, ಎನಿ ಪೂಲ್, ಎನಿ ರೆಸಾರ್ಟ್, ಎನಿವೇ. ದಯವಿಟ್ಟು ಇದೆಲ್ಲ ಟ್ರೈ ಮಾಡಕ್ಕೆ ಹೋಗ್ಬೇಡಿ. ಯಾಕಂದರೆ ಈ ಮುಳುಗೋದಕ್ಕಿಂತ ಎಕ್ಸ್ಪೆನ್ಸಿವ್ ಇದು. 20,000 ಅಂತ್ರಿ, ಯಾವ್ದು ಇದು ಯಪ್ಪ? ನಿಮಗೂ ಈ ಥರ ಏನೋ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ದಯವಿಟ್ಟು ಕಮೆಂಟ್ ಮಾಡಿ. ಬಾಹುಬಲಿ ಬದುಕೋ ಇಂತ ನೀವೇನೇ ಹೇಳ್ರಿ, ಎಷ್ಟು ಸ್ವಿಮ್ಮಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಸ್ವಿಮ್ಮಿಂಗ್ ಕಲ್ತ್ಕೊಂಡಿರಿ, ಈ ಟ್ಯೂಬ್ ಹಾಕೊಂಡು ಹೋಗೋದಿದೆಯಲ್ಲ, ಇದಂಥ ಸ್ವರ್ಗ ಸುಖ ಇನ್ಯಾವುದೂ ಇಲ್ಲ ರೀ. ನೋಡಿ ನೆಮ್ಮದಿಗೆ ಹೆಂಗೆ ಒಳ್ಳೆ ನೀರಾನೇ ಥರ ತೇಲ್ತಾ ಇರ್ಬೋದು. ಹಿಪ್ಪೋಪೊಟಮಸ್ ಆಹಾ ಆಹಾ ಓ ಅಯ್ಯಯ್ಯಯ್ಯೋ ಏನು ನೆಮ್ಮದಿ ಗುರು ಅಮ್ಮ. ಅದರಿಂದ ತೃಪ್ತಿ ಪಟ್ಕೊಳ್ಳಿ, ನಡೀರಿ. ತೃಪ್ತಿ ಪಟ್ಕೊಳ್ಳಿ. ಏನಾದರೂ ಮಾಡ್ಬೇಕಾನೆ. ಇದ್ಯಾಕೆ ಅಯ್ಯೋ ಇವಾಗ ಅಲ್ಲಿ ತನಕ ಹೇಳ್ಕೊಂಡು ಹೋಗ್ಬೇಕು ಹೆಂಗೆ ಅರ್ಥ ಆಯ್ತು ಅನ್ಸುತ್ತೆ. ಯಾವುದ್ರಿ ಕರ್ಮ ನಮಗೆ? ಹಣೆ ಬರದಿಂದ ತಪ್ಪಿಸ್ಕೋಬಹುದು, ವಿಧಿ ಬರಹದಿಂದ ತಪ್ಪಿಸ್ಕೊಳಕ್ ಸಾಧ್ಯವೇ ಇಲ್ಲ. ಮನೇಲಂತೂ ಎತ್ಕೊಳ್ಳಲ್ಲ, ಹಿಂಗಾದ್ರೂ ಎತ್ಕೋ ಅಂತ. ನೀವಿಬ್ರು ಸೇರ್ಕೊಂಡು ಎತ್ಕೊಳಕ್ ಒಂದು ಮಾಡ್ಬೇಕಿರೋದು. ನಿನ್ನೇ ಎತ್ಕೊಂಡ್ರೆ ಹೆಂಗೆ ಅಂದ್ರೆ ಅವ್ರ ಒಂಥರ ಇನ್ಬಿಲ್ಟ್ ಕ್ವಾಲಿಟಿ ಅದು. ಫೈನಲಿ ಎಲ್ಲ ಆಯಿತು. ಇವತ್ತೇನೋ ಒಂದಷ್ಟೆಲ್ಲ ಸ್ವಿಮ್ಮಿಂಗ್ ಮಾಡಿದ್ವಿ, ಟಿ ಆಡಿದ್ವಿ, ಸ್ನೂಕರ್ ಆಡಿದ್ವಿ, ಜಾಗ ಎಕ್ಸ್ಪ್ಲೋರ್ ಮಾಡಿದ್ವಿ. ಆ್ಯಂಡ್ ಐ ಮಸ್ಟ್ ಟೆಲ್ ಯು, ಮಧ್ಯಾಹ್ನ ಊಟ ಆಗಲಿ ಆ್ಯಂಡ್ ರಾತ್ರಿ ಊಟ ಆಗಲಿ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ಟಾಫ್ಸ್ ಐ ಮಸ್ಟ್ ಟೆಲ್ ತುಂಬಾ ಕೋಆಪ್ರೇಟಿವ್ ಆಗಿದ್ದರು. ಐ ಡೋಂಟ್ ನೋ ಬೇರೆಯವ್ರು ಹೇಗೆ ಏನೋ ಎತ್ತಲ್ಲ ಗೊತ್ತಿಲ್ಲ. ಇಟ್ಸ್ ವೆರಿ ಸಬ್ಜೆಕ್ಟಿವ್. ಕೆಲವು ಸರಿ ಚೆನ್ನಾಗಿಲ್ಲ ಅಂತ ಕಮೆಂಟ್ ಹಾಕಿರ್ತಾರೆ, ಏನೇನೋ ಮಾಡಿರ್ತಾರೆ. ನಾನು ರಿವ್ಯೂಸ್ ನೋಡಿದೆ, ಏನೇನೋ ಹಾಕಿದ್ರು. ಬಟ್ ಆನೆಸ್ಟ್ಲಿ ನಾನು ಹಿಂಗೆ ಏನೋ ಬುಕ್ ಮಾಡ್ಕೊಂಡು ಬಂದಿದ್ದು. ಬಟ್ ನನಗೆ ನಿಜವಾಗ್ಲೂ ಪಾಪ ಎಲ್ಲ ಕೆಲವು ನಾರ್ತ್ ಇಂಡಿಯನ್ಸ್ ಕನ್ನಡ ಬರೋದು ಇಲ್ಲ, ಅವ್ರಿಗೆ ನಾನು ಯಾರೂ ಗೊತ್ತೂ ಇಲ್ಲ. ಬಟ್ ಸ್ಟಿಲ್ ಚೆನ್ನಾಗೇ ಟ್ರೀಟ್ ಮಾಡಿದ್ರು, ಚೆನ್ನಾಗೇ ನೋಡಿಕೊಂಡ್ರು. ಸೊ ಆ್ಯಸ್ ಆಫ್ ನೌ ಎಲ್ಲ ಚೆನ್ನಾಗಿತ್ತು. ಇನ್ನೊಂದು ಜಿಪ್ಲೈನು ಅದು ಇದನ್ನು ಬಾಕಿ ಇದೆ, ಬೆಳಗ್ಗೆ ಆದರೆ ಅದನ್ನು ಟ್ರೈ ಮಾಡೋಣ ಅಂತಿದ್ವಿ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಆ ಬೆಟ್ಟಗಳ ಮಧ್ಯ ಒಂದು ಒಳ್ಳೆ ಸಿಂಹಾಸನ ಥರ ಚೇರಿಟ್ಟಿದ್ದಾರೆ, ಕಲ್ಲಿಂದದು. ಅದ್ರಲ್ಲಿ ಕೂತ್ಕೊಂಡು ಒಂದು ಒಳ್ಳೆ ಫೋಟೋಶೂಟ್ ಮಾಡಬೇಕು ಆ್ಯಂಡ್ ಏನೋ ಒಂದಷ್ಟು ರೀಲ್ಗಳೆಲ್ಲ ಮಾಡಬೇಕು, ಇದೆಲ್ಲ ಆಸೆಗಳಿದೆ. ನೋಡೋಣ, ಬೆಳಗ್ಗೆ ಆದರೆ ಅದನ್ನು ಪೂರೈಸ್ಕೊಂಡು ಚೆಕ್ಔಟ್ ಆಗ್ತೀನಿ. ಬಟ್ ಸದ್ಯಕ್ಕೆ ನೋಡಿ, ನಮಗಾಗಿ ಇಂಥ ಒಂದು ಭವ್ಯವಾದ ಅದ್ಭುತವಾದ ಬೆಡ್ ಕಾಯ್ತಾ ಇದೆ. ಮಲಿಕೊಂಡು ನಾಳೆ ಸಿಗ್ತೀನಿ. ಸೊ ಟಿಲ್ ದೆನ್ ಗುಡ್ ನೈಟ್, ಬಾಯ್, ಟೇಕ್ ಕೇರ್. ಗುಡ್ ಮಾರ್ನಿಂಗ್. ನೋಡಿ, ಯೂಟ್ಯೂಬರ್ ಆದಮೇಲೆ ಮೈಕ್ ಹಾಕೊಂಡೇ ಮಲಗಿಬಿಡ್ತೀನಿ. ಹೆಂಗೆ ಏನು ಡೆಡಿಕೇಶನ್ ರೀ ನನಗೆ ಯೂಟ್ಯೂಬರ್ ಅಪ್ಪ. ಓಕೆ, ನಾನು ಯಾಕೆ ಇವಾಗ ನಿಮಗೆ ಎದ್ದಿದ ತಕ್ಷಣ ಕ್ಯಾಮ್ರಾ ಇಟ್ಟೀನಿ ಅಂದರೆ, ಎತ್ತಿದ ತಕ್ಷಣ ವಾಡ ವ್ಯೂ ರೀ. ಆಹಾ, ಶಿಲಾಂಧ್ರ ಅಂತ ಹೆಸರಿಟ್ಟಿರೋದಕ್ಕೂ ಶಿಲೆಗಳ ಮಧ್ಯ ಅಂದರೆ ಕಲ್ಲುಗಳ ಮಧ್ಯನೇ ನಾವು ಇದ್ದಂಗೆ ಇರುತ್ತೆ. ಲುಕ್ ಅಟ್ ದಿಸ್ ವ್ಯೂ. ಆಹಾ, ಏನ್ರಿ ಚಂದ ಇದು. ವಾಳ ಲವ್ಲಿ ವ್ಯೂ ಮ್ಯಾನ್. ದಿನ ಬೆಳಗ್ಗೆ ಈ ಥರ ವ್ಯೂ ನೋಡ್ಕೊಂಡು ಹೇಳಕ್ಕೆ ಏನು ಚೆನ್ನಾಗಿರುತ್ತೆ ರೀ. ಪಾ, ಬ್ಯೂಟಿ. ಐ ಲವ್ ದಿಸ್ ಪ್ಲೇಸ್, ಐ ಲವ್ ದಿಸ್ ರೂಮ್.
ಓಕೆ, ಫೈನಲಿ ಚೆಕ್ಔಟ್ ಟೈಮ್ ಆಗ್ತಾಯಿದೆ. ಇವ್ರುಗಳೇ ನಮ್ಮನ್ನೆಲ್ಲ ನೋಡ್ಕೊಂಡಿದ್ದು ವಂಡರ್ಫುಲ್ ಸ್ಟಾಫ್. ಶಿಲಾಂಧ್ರ ಸ್ಟಾಫ್ಗಳಿಗೆ ನಮ್ಮ ಕಡೆಯಿಂದ ದೊಡ್ಡ ಚಪ್ಪಾಳೆ. ನಿಜವಾಗ್ಲೂ ಗ್ರೇಟ್ ಸ್ಟಾಫ್ಸ್. ತಿಂಡಿಗೆ ಏನೇನೆಲ್ಲ ಐಟಮ್ಸ್ ಇದೆ ಅಂತ ಬನ್ನಿ ನೋಡೋಣ. ಓಕೆ, ಇಡ್ಲಿ, ವಡೆ, ಏನಿದು ಸ್ವೀಟಾ? ಏನು ಸ್ವೀಟು? ಶಾವಿಗೆ ಪಾಯಸ, ಉಪ್ಪಿಟ್ಟು, ಪಲಾವು, ಇದೇನಿದು? ಸಾಂಬಾರು, ಇದು ಚಟ್ನಿ, ಸ್ಯಾಂಡ್ವಿಚ್ಚು, ಜಾಮು, ಹಣ್ಣು, ಮೊಟ್ಟೆ. ವೆರಿ ಡೀಸೆಂಟ್ ಬ್ರೇಕ್ಫಾಸ್ಟ್. ನಿನ್ನೇನು ಅಷ್ಟೇ ಊಟ ಎಲ್ಲ ಭಾಳ ಮಜಾ ಇತ್ತು. ಸೊ ಇವತ್ತು ಅಷ್ಟೇ ಚೆನ್ನಾಗಿದೆ. ಇಟ್ಸ್ ರಿಯಲಿ ನೈಸ್. ನೋಡೋಣ, ತಿಂದ್ಬಿಟ್ಟು ಹೇಳ್ತೀವಿ ಹೆಂಗಿತ್ತು. ಓಕೆ, ಲೆಟ್ಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಏನೇನು ಹಾಕೊಂಡ್ಬಂದಿದೆ ಕುಳಿ? ನಾನು ಎಲ್ಲ ಬ್ರೆಡ್ ಜಾಮ್ ಮನೇಲಿ ಒಂದಿನ ತಿನ್ನಲ್ವಲ್ಲೇ? ಅದೇ ಸ್ಪೆಷಾಲಿಟಿ. ಮನೇಲಿದ್ರೆ ತಿನ್ನೋದಿಲ್ಲ, ಹೊರಗಡೆ ಬಂದಾಗ ಮಾತ್ರ ಮಸ್ಟ್ ಅಂಡ್ ಶುಡ್ ಬ್ರೆಡ್ ಬಟರ್ ಜಾಮ್ ತಿಂದೇ ತಿಂತೀನಿ. ಇವಳು ಹಾಕೊಂಡ್ಬಿಟ್ಟು ಹೇಳಿ ಬ್ರೆಡ್ ಜಾಮು ಮನೇಲಿ ತಿಂತೇನೆ ನೀನು? ಒಂದಿನ ತಿನ್ನಲ್ಲ. ಅದೇ ಮಿಕ್ಕಿದೆಲ್ಲ ಆ್ಯಸ್ ಯೂಶಲ್. ನಾಟ್ ಬ್ಯಾಡ್. ಫ್ರೂಟ್ ಬೌಲ್ ಹಾಕೊಂಡ್ಬಂದಿದ್ಯಾ? ಗುಡ್. ನಮ್ಮದು ರೆಡಿ ಇದೆ. ಚೆನ್ನಾಗಿದೆಯಾ? ಡೀಸೆಂಟ್. ನೀವು ಕೊಟ್ಟಿರೋ ದುಡ್ಡು ಮೋಸ ಆಯಿತು ಅಷ್ಟು ಹೇಳ್ಬೋದು. ಡೀಸೆಂಟ್ ಆಗಿ ನಿಜ ಚೆನ್ನಾಗಿದೆ. ಪಲಾವ್ ಸಕ್ಕದಾಗಿದೆ. ವಡೆ ಅಂತೂ ಸೂಪರ್. ಜನರಲಿ ವಡೆ ನಾವು ತಿಂತಾ ಇರ್ಬೇಕಾದ್ರೆ ತುಂಬ ಎಣ್ಣೆ ಅನಿಸುತ್ತೆ. ವಡೆ ಸಕ್ಕದಾಗಿದೆ. ವಡೆ ಚಟ್ನಿ ಇಸ್ ಅ ವೆರಿ ನೈಸ್ ಕಾಂಬಿನೇಷನ್. ಮಸ್ಟ್ ಟ್ರೈ. ತುಂಬ ಚೆನ್ನಾಗಿದೆ, ಹಿತವಾಗಿದೆ. ತಿಂಡಿ ಮುಗಿಸ್ಕೊಂಡು ಹಾಗೆ ಬರ್ತಾ ಇದ್ವಿ. ಇಲ್ಲೊಂದು ಯಾವ ಮಜ್ವಾಗಿರೋ ರೂಮ್ ಕಾಣಿಸ್ತು. ಏನಿದು ಅಂತ ನೋಡ್ತಾ ಇದ್ದೆ. ನೋಡಿದೆ ರಥದ ಶೇಪಲ್ಲಿರೋ ರೂಮ್ ಅಂತೆ. ಫ್ಯಾಂಟಾಸ್ಟಿಕ್ ಆಗಿದೆ. ಗೊತ್ತಿದ್ದರೆ ನಾವು ನಿಜಾಲು ದೊಡ್ಡದಾಗಿ ಸಿಗ್ತಾವೆ ಇದರಲ್ಲೇ ಹೇಳ್ಕೊಂಡ್ಬಿಡ್ತಾ ಇದ್ದೆ. ಏನು ಚೆನ್ನಾಗಿದೆ ಗೊತ್ತಾ? ನೋಡಿ ಇಲ್ಲಿ ಯಾವುದೋ ಚಾಲುಕ್ಯ ಹೊಯ್ಸಳರ ಕಾಲದಲ್ಲಿ ಇದ್ದಂಗೆ ಇದೆ ಇದು. ಈ ಕಾನ್ಸೆಪ್ಟ್ ಇಟ್ ಸೆಲ್ಫ್ ಇಸ್ ಟೂ ಗುಡ್. ಇದೊಂದು ರೂಮ್ ಅಂತೆ. ನೋಡೋಣ ಬನ್ನಿ. ಏನು ಬ್ಯೂಟಿಫುಲ್ ಆಗಿದೆ ಇದು. ನೋಡಿ, ಚಿಕ್ಕದಾಗಿದೆ. ಇಲ್ಲೇನೋ ಮೆಟ್ಲ ಥರ ಇದೆ. ವಾಟ್ ಇಸ್ ದಿಸ್? ಓ, ಏನಿದು? ಇದೇ ಬಾತ್ರೂಮ್ ಅಂತ? ಹೌಚಿನ ಬಾತ್ರೂಮ್ ಇದು. ವಾರೇ ವಾ, ವಾವ್. ಲಾಂಡ್ರಿ ಇರಬೇಕದು. ನೋಡಿ, ಇದು ಇಟ್ಕೊಳ್ಳೋಕ್ಕೆ ಇದೊಂದು ಚಿಕ್ಕ ಸಿಂಕ್ ಇಲ್ಲಿ. ಇದು ಟೆಂಟ್ಗಿಂತ ಬೆಟರ್ ಆಗಿದೆ ಶೇಷು. ಮಜಾ ಇದೆ ಇದು. ಓ, ಇಲ್ಲೇ ಸ್ನಾನ. ಹೌದು, ಇದೇ ಸ್ನಾನಕ್ಕೆ ಇದು. ನೋಡಿ, ಇಲ್ಲಿ ಚಿಕ್ಕದಾಗಿ ಒಂದು ಫ್ರಿಜ್ ಬೇರೆ ಇಟ್ಟಿದ್ದಾರೆ. ವಾರೇ ವಾ, ವಾವ್. ಇಲ್ಲಿಂದನೂ ಏನು ವ್ಯೂ ಇದೆ ನೋಡ್ರಿ. ವಾವ್, ಬ್ಯೂಟಿಫುಲ್ ಬೆಡ್ಡು. ಇಲ್ಲಿ ನೋಡ್ತೀನ ಮಕ್ಕಳು ಮನೆ ಮಗು ಮಲ್ಗಕ್ಕೂ ಜಾಗ. ಇಲ್ಲೊಂದು ಬೆಡ್. ಟೈನಿ ಹೌಸ್, ಟೆಂಟ್ ಹೌಸ್ ಥರ ಇದೆ ಇದು. ವಿತ್ ಎ ಸಿ ಇದೆ ಅಫ್ಕೋರ್ಸ್. ವಾವ್, ವಾಟ್ ಅ ಫ್ಯಾಂಟಾಸ್ಟಿಕ್ ವ್ಯೂ ಇದೆ ನೋಡಿ ಇಲ್ಲಿಂದ. ವಾ, ಬೊಂಬಾಡಾಗಿದೆ ನೋಡಿ. ಇಲ್ಲೊಂದು ಟೇಬಲ್ ಬೇರೆ ಇದೆ, ಅಲ್ಲೊಂದು ಚೇರು, ಅಲ್ಲೊಂದು ಕುತ್ಕೊಂಡು ರೆಡಿ ಆಗಕ್ಕೆ ಮಿರರು. ಇಷ್ಟು ಪುಟ್ಟ ಜಾಗದಲ್ಲಿ. ಅರೆ ವಾ, ಸೋ ಥಾಟ್ಫುಲ್ ಯಾ ರಮೇಶ್ ಸರ್. ಹ್ಯಾಟ್ಸ್ ಆಫ್ ನಿಮ್ಮ ಐಡಿಯಾಗೆ. ಸಾಕಾಗಿ ಮಾಡಿದ್ದೀರಾ. ಐ ಥಿಂಕ್ ನೆಕ್ಸ್ಟ್ ಯಾರ್ಯಾರು ಗೆಸ್ಟ್ ಬರ್ತಿರೋ ದಯವಿಟ್ಟು ಇದನ್ನು ಟ್ರೈ ಮಾಡಿ. ಬಿಕಾಸ್ ದಿಸ್ ಇಸ್ ಟೂ ಗುಡ್. ಮಜಾ ಇದೆ ಇದು. ಏನೋ ರಥದ ರೂಮು ಅಂತ ಕೇಳಬೇಕಂತೆ. ಇಲ್ಲ, ಇದು ಕ್ವೀನ್ ಸೈಜ್ಗಿಂತ ಇನ್ನೊಂಚೂರು ದೊಡ್ಡದಾಗೆ ಇದೆ. ಕಿಂಗೆ ಇರಬೇಕಲ್ಲ ಇದು. ಚೆನ್ನಾಗಿದೆ ಅಲ್ಲ? ಸಾಕತ್ತಾಗಿದೆ. ಚಿಕ್ಕದಾಗಿದೆ ಬಟ್ ವೆರಿ ಚೆನ್ನಾಗಿ ಕ್ಯೂಟ್ ಆಗಿದೆ ಒಂಥರ. ಏನು ಬೊಂಬಾಡಾಗಿದೆ ಇದು ನೋಡಿ. ವಾರೇ ವಾ. ಆ್ಯಕ್ಚುಲಿ ಏನು ಗೊತ್ತಾ, ನಾವಿಬ್ಬರು ಆ್ಯಕ್ಟಿವಿಟಿ ಮಾಡೋ ಕ್ಯಾಟಗರಿಲಿ ಇಲ್ಲ. ತುಂಬ ಮೂಡಿದ್ರೆ, ತುಂಬ ಏನೋ ಓವರಾಗಿ ಆಸೆ ಇದ್ದರೆ, ಅದು ಆಫ್ಟರ್ ಅ ಲಾಂಗ್ ಟೈಮ್ ಅಂತಾರೆ ಏನಾದ್ರೆ ಹೋಗಿ ಈ ಆ್ಯಕ್ಟಿವಿಟೀಸು ಅದು ಇದೆಲ್ಲ ಮಾಡ್ತೀವಿ. ಅದರ್ವೈಸ್ ಬರ್ತೀವಿ, ಆರಾಮಾಗಿ ಚಿಲ್ ಆಗ್ತೀವಿ, ನೆಮ್ಮದಿಯಾಗಿರ್ತೀವಿ. ಯಾಕೆಂದರೆ ನಮ್ಮದು ಬೆಳಗಾನ ಬರೀ ಆ್ಯಕ್ಟಿವಿಟಿನೇ, ಶೂಟಿಂಗು ಅದು ಇದು. ಸೊ ಈ ಥರ ಜಾಗಕ್ಕೆ ಬಂದಾಗ ನಾವು ಜಿಪ್ಲೈನು ಅದು ಇದೆಲ್ಲ ತುಂಬ ಆ್ಯಕ್ಟಿವಿಟೀಸ್ ಇದೆ. ಬಟ್ ಯಾವುದು ಟ್ರೈ ಮಾಡಿಲ್ಲ ನಾವು. ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತಲ್ಲ, ಬಟ್ ವಿ ಫೀಲ್
ಮೋರ್ ಲೈಕ್ ರಿಲ್ಯಾಕ್ಸಿಂಗ್. ಏನು ಕುಳ್ಳಿ? ಹೌದು, ವೆರಿ ರಿಲ್ಯಾಕ್ಸಿಂಗ್. ಸಾಕಾಗಿದೆ. ಸೊ ನಿನ್ನೆಯಿಂದ ನಾನೊಂದು ಜಾಗಕ್ಕೆ ಇಲ್ಲಿ ಬರಬೇಕು, ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಇಲ್ಲಿ ಫೋಟೋ ತೆಗ್ಸ್ಕೋಬೇಕು ಅನ್ಕೋತಾ ಇದ್ದೆ. ಏನು ಮಜವಾಗಿ ಮಾಡಿಟ್ಟಾರೆ ನೋಡಿ. ಇಲ್ಲಿ ಯಾವುದೋ ಒಂಥರ ರಾಜ ಮಹಾರಾಜರ ಸಿಂಹಾಸನ ಥರ ಕಾಣ್ತಾ ಇದೆ ಇದು. ಆಹಾ, ಇದು ಆ್ಯಕ್ಚುಲಿ ಫೋಟೋ ಪಾಯಿಂಟ್. ಇದು ಸಾಕಾಗಿದೆ ಇದು ನೋಡಿ. ಸೀರಿಯಲ್ ಕೂತ್ಕೊಂಡ್ರೆ ನೀನೇ ರಾಜ ಮಾತೆ ನೋಡಿ. ಇದು ಹೆಂಗಿದೆ ಬೆಟ್ಟ ವ್ಯೂ, ಇದಕ್ಕೆ ಸಾಕಾಗಿದೆ. ಆಹಾ, ಬಾಲೆ ರಾಜನರ್ತನ ಶುರುವಾಗಲಿ. ಮಂತ್ರಿಗಳೇ, ಏನು ಇವತ್ತಿನ ಏನದು ಏನೋ ಒಂದು ಇವತ್ತಿನ ಮೀಟಿಂಗು ಏನು ಮಂತ್ರಿಗಳೇ? ಆ ಸಮಯಕ್ಕೆ ತಕ್ಕಂತೆ ನಾವು ಯಾವತ್ತೂ ನಡೆಯಬೇಕು, ನುಡಿಯಬೇಕು, ಕುಣಿಯಬೇಕು. ಹೌದೇ? ಓಹೋ, ಇರಲಿ ಖಜಾಂಜಿಗಳೇ. ಊರಲ್ಲಿ ನಾಡಲ್ಲಿ ಎಲ್ಲ ಕ್ಷೇಮವೇ, ಕುಶಲವೇ? 100% ಒಂದು ತಲೆ ಕೂದಲಷ್ಟು ಗೊತ್ತಿಲ್ಲ. ರಾಜಭಟರೇ, ಆಸ್ಥಾನ ಕಲಾವಿದೆ, ಆಸ್ಥಾನ ನರ್ತಕಿಯಲ್ಲಿ ಇನ್ನೂ ಕಾಣುತ್ತಿಲ್ಲವಲ್ಲ? ಹೆಣ್ಮಕ್ಳ ಬಗ್ಗೆ ಹೇಳಂಗೆ ನಮಗೆ ಆಗಲ್ಲ. ಆ ಒಮ್ಮನ್ ಕರ್ಕಮ್ಮ ಚೆನ್ನಾಗಿ ಡ್ಯಾನ್ಸ್ ಮಾಡಿಸಿ ಒಂಚೂರು ನೋಡ್ಬೇಕಲ್ಲ. ನರ್ತನ ಶುರುವಾಗಲಿ. ಸ್ಟಾಪ್ ದಿಸ್ ರಬ್ಬಿಶ್. ಬಲೆ ಬಲೆ ನರ್ತಕಿ ಬಲೆ. ಧನ್ಯವಾದಗಳು ಪ್ರಭುಗಳೇ. ನಿನ್ನ ನೃತ್ಯವನ್ನು ಮೆಚ್ಚಿ ನಾನು ನಿನಗೆ ಒಂದು ಉಡುಗೊರೆಯನ್ನು ಕೊಡುತ್ತಿದ್ದೇನೆ. ಏನು ಮಹಾಪ್ರಭುಗಳೇ? ನನ್ನ ಬಳಿ ಯಾವ ಚಿನ್ನ, ಚೈನು, ಪೈನು, ಆಳ, ಮೂಳ, ಕಡ್ಡಿ, ಕಸ ಯಾವುದೂ ಇಲ್ಲದಿರುವ ಕಾರಣ ನಿನಗೆ ಐಫೋನ್ ಅನ್ನು ಕೊಡುತ್ತಿದ್ದೇನೆ. ಥ್ಯಾಂಕ್ ಯು ಮಹಾಪ್ರಭುಗಳೇ. ಧನ್ಯವಾದ. ನನಗೆ ಈ ಐಫೋನ್ಗಿಂತ ನಿಮ್ಮ ಪ್ರೀತಿ. ನಿಮ್ದು ಕಂಟೆಂಟ್ ಮುಗಿದಿದೆ, ಅಮಿಕಂಡ್ ಹೋಗಿ ನರ್ತಕಿ. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಮಹಾಪ್ರಭುಗಳೇ, ನೆನಪಿರಲಿ, ಮೈಕಿಲ್ಲ. ಕಂಟೆಂಟ್ ಆದ್ಮೇಲೆ ನೀವು ನನ್ನ ಬಳಿನೇ ಬರಬೇಕು. ಇಲ್ಲಿಗೆ ರಾಜ್ಯ ಬರ ಮುಕ್ತಾಯವಾಗಿದೆ. ಧನ್ಯವಾದಗಳು. ಥ್ಯಾಂಕ್ ಯು. ಅಲ್ಲಲ್ಲಲ್ಲಲ್ಲಲ್ಲಲ್ಲ. ಫೈನಲಿ ನಾವು ಶಿಲಾಂಧ್ರ ಇಂದ ಹೊರಡುವಂಥ ಸಮಯ ಆಯಿತು. ನೆಕ್ಸ್ಟ್ ಗುಹಾಂತರಗೂ ಹೋಗ್ಬೇಕು. ಅದು ಇವ್ರದೇ. ನೋಡೋಣ, ಗುಹಾಂತರಗೂ ಹೋಗೋಣ. ಇನ್ನೊಂದು ಜರೀನೋ ಸಿರಿನೋ ಏನೋ ಇದೆ ಅಲ್ಲಿ ಚಿಕ್ಕಮಂಗ್ಳೂರು, ಅಲ್ಲೂ ಹೋಗೋಣ. ಎಲ್ಲ ಕಡೆ ಹೋಗೋಣ. ಒಟ್ಟಲ್ಲಿ ಐ ಹ್ಯಾಡ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ಇನ್ ಶಿಲಾಂಧ್ರ. ನೀವು ಅಷ್ಟೇ, ವೀಕೆಂಡ್ ಆಗಲಿ, ಲಾಂಗ್ ವೀಕೆಂಡ್ ಆಗಲಿ, ವೀಕ್ ಡೇಸ್ ಆದರೂ ಪರವಾಗಿಲ್ಲ, ಟೀಮ್ ಜೊತೆ ಮಕ್ಕಳ ಜೊತೆ ಎಲ್ಲ ಬರೋ ಹಾಗಿದ್ರೆ ಖಂಡಿತವಾಗ್ಲೂ ಶಿಲಾಂಧ್ರಗೆ ಬನ್ನಿ. ಸ್ಟೇ, ಫುಡ್ಡು, ಸ್ಟಾಫು, ಇಲ್ಲಿ ವ್ಯೂ ಎಲ್ಲ ಅಮೇಝಿಂಗ್ ಆಗಿತ್ತು, ಸೂಪರ್ ಆಗಿತ್ತು. ನಾವಂತೂ ಫುಲ್ಲು ಮಜಾ ಮಾಡಿದ್ವಿ, ಸಗದಾಗಿತ್ತು. ಇವ್ರೆ ಹೆಂಗಿತ್ತು? ನಾವು ಪೂಲ್ ರೂಮಲ್ಲಿದ್ವಿ. ಪೂಲ್ ಅಂತೂ ಸಕ್ಕದಾಗಿದೆ, ಟು ಡೈ ಫಾರ್. ಉಪ್ಪಿಟ್ಟು ಕಂಡ್ರಿ ಜಾಮಾನಾಗೋಗಿತ್ತು, ಇಷ್ಟೊಳ್ಳೆ ಉಪ್ಪಿಟ್ಟು ತಿಂದು. ಫುಡ್ ಇಸ್ ಅಮೇಝಿಂಗ್, ಸ್ಟೇ ಇಸ್ ಅಮೇಝಿಂಗ್. ಓಕೆ, ಥ್ಯಾಂಕ್ ಯು. ನಿಮ್ದೇ ರೆಸಾರ್ಟ್ ಇರುವಾಗ ಸರ್? ಅದು ನಮ್ದಿದೆ, ಆದರೂ ನಮಗೂ ಒಂದು ಸ್ವಲ್ಪ ಬೇರೆ ಬೇಕು ಅನ್ಸುತ್ತಲ್ಲ. ನಿಮ್ಮ ಮನೇಲಿ ಊಟ ಬಿಟ್ಟು ಆಚೆ ಹೋಟ್ಲಿಗೆ ಹೋಗ್ತಿರ್ತಾನೆ, ಅದೇ ಥರ. ಖಂಡಿತ ಬನ್ನಿ. ವೀಕ್ ಡೇಸ್ ಬಂದಿದ್ದಕ್ಕೆ ಸ್ವಲ್ಪ ಲೆಜರ್ಲಿ ಆಗಿ ಎಲ್ಲ ಆ್ಯಕ್ಟಿವಿಟೀಸ್ ಮಾಡೋಕ್ಕಾಯಿತು. ಜಾಗ ಚೆನ್ನಾಗಿದೆ. ವೀಕ್ ಡೇ ಬಂದಿದ್ದಕ್ಕೆ ವೀಕೆಂಡ್ ಬರ್ಬೋದು. ತುಂಬ ಚೆನ್ನಾಗಿತ್ತು. ದೊಡ್ಡ ಪೂಲು ಚೆನ್ನಾಗಿತ್ತು, ಚಿಕ್ಕ ಪೂಲು ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಜಾಗ. ನಾನು ಸ್ವಲ್ಪ ತಾಗಿದ್ದಿದ್ರೆ ಶಿವನ್ ಪಾದ, ನೀನೇ ನನ್ನ ಮುಳುಗ್ಸೇ ಬಿಟ್ಟಿಯಲ್ಲ ಅಪ್ಪ. ಇರೋ ಒಬ್ಳೆಂಟಿ ಅಂತ ಹೇಳ್ಬಿಟ್ಟು ಬೋಲ ಮಲಗಿಸ್ಬಿಟ್ಟಿಯಲ್ಲಪ್ಪ, ಮುಳುಗ್ಸೇ ಬಿಟ್ಟಿಯಲ್ಲಪ್ಪ. ನೋಡಿ, ಅದು ಹೇಳಿದ್ರೆ ಅದು ಕೇಳಿದ್ರೆ ಹೇಳೋಕ್ಕಾಗಲ್ಲ. ಫೈನಲಿ ಹೊರಡ್ತಾ ಇದ್ದೀವಿ. ಸೊ ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಯಾರಿಗಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಹತ್ತೋದನ್ನ ಮರಿಬೇಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಲಾಟ್ಸ್ ಆಫ್ ಲವ್.